ದಿನಾಂಕ 28/12/2025 ಕರ್ನಾಟಕ ರಕ್ಷಣಾ ವೇದಿಕೆ ಸಂಘಟನೆಗಳ ಒಕ್ಕೂಟ ಕನ್ನಡವೇ ಜಾತಿ, ಕನ್ನಡವೇ ಧರ್ಮ, ಕನ್ನಡವೇ ದೇವರು ಎಂಬ ಟ್ಯಾಗ್ಲೈನ್ನೊಂದಿಗೆ ಕನ್ನಡಿಗರ ಸಾರಥ್ಯದಲ್ಲಿ ಅದ್ಧೂರಿಯಾಗಿ 70ನೇ ಕನ್ನಡ ರಾಜ್ಯೋತ್ಸವ ಸಮಾರಂಭವನ್ನು ಬೆಂಗಳೂರು ನಗರ ತಿಂಡ್ಲುವಿನಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಸಂಘಟನೆಗಳ ಒಕ್ಕೂಟದ ರಾಜ್ಯಾಧ್ಯಕ್ಷರಾದ ಚಲಪತಿಗೌಡರ ಸಾರಥ್ಯದಲ್ಲಿ ದೀಪವನ್ನು ಬೆಳಗಿಸಿ ಕನ್ನಡ ತಾಯಿ ಭುವನೇಶ್ವರಿಗೆ ಪುಷ್ಪಾರ್ಚನೆ ಮಾಡಿ ಅದ್ಧೂರಿಯಾಗಿ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಚಲಪತಿಗೌಡರು ಮಾತನಾಡಿ, ಸಮಸ್ಯೆಗಳು ಹುಟ್ಟುವುದೇ ಓಟಿನಿಂದ. ಎಲ್ಲಿಯವರೆಗೂ ಹಣದ ಓಟು ನಡೆಯುವುದಿಲ್ಲವೋ ಅಲ್ಲಿಯವರೆಗೂ ಕರಪ್ಷನ್ ನಿಲ್ಲುವುದಿಲ್ಲ ಎಂದರು. ಹಾಗೂ ಎಲ್ಲರೂ ತಮ್ಮ ಶುಭ ಸಮಾರಂಭಗಳಲ್ಲಿ ಒಂದೊಂದು ಗಿಡವನ್ನು ನೆಡಿ. ಆ ಗಿಡವು ನಮಗೆ ಆಕ್ಸಿಜನ್ ಕೊಡುತ್ತದೆ. ಅಷ್ಟೇ ಅಲ್ಲದೆ ಗಿಡ ಮರಗಳು ನೆಡುವುದರಿಂದ ಪ್ರಾಣಿ ಪಕ್ಷಿಗಳಿಗೂ ಆಸರೆಯಾಗುವುದು, ನಮಗೂ ಆಸರೆಯಾಗುವುದು ಎಂದು ಹೇಳಿ ತಮ್ಮ ಭಾಷಣವನ್ನು ಮುಗಿಸಿದರು. ಹೀಗೆ ಹಲವಾರು ಗಣ್ಯರು ತಮ್ಮ ತಮ್ಮ ಅಳಿಲನ್ನು ತೋಡಿಕೊಂಡು ಕೊನೆಯದಾಗಿ ಬೆಂಗಳೂರು ನಗರ ರಕ್ಷಣಾ ವೇದಿಕೆಯ ಅಧ್ಯಕ್ಷರಾದ ಮಂಜುನಾಥ್ರವರನ್ನು ಮಾತನಾಡಿ ಅದ್ಧೂರಿ ಸಂಭ್ರಮಕ್ಕೆ ತೆರೆ ಎಳೆಯಲಾಯಿತು. ಕನ್ನಡಮಯ ನಮ್ಮ ತಾಯಿ ಭುವನೇಶ್ವರಿ, ಕನ್ನಡಾಂಬೆ, ಕನ್ನಡ ತಾಯಿ, ಎಲ್ಲವೂ ಕನ್ನಡಮಯ. ಕನ್ನಡಮಯ ನನ್ನ ಮಾತು ಕನ್ನಡ, ಕನ್ನಡ ಕನ್ನಡ ಬನ್ನಿ ನಮ್ಮ ಸಂಗಡ. ಜೈ ಕನ್ನಡ, ಜೈ ಜೈ ಕನ್ನಡ. ಕರ್ನಾಟಕ ರಕ್ಷಣಾ ವೇದಿಕೆಗೆ, ಕನ್ನಡಾಂಬೆಗೆ, ಕನ್ನಡ ರಾಜ್ಯೋತ್ಸವಕ್ಕೆ, ಕನ್ನಡ ಸಾಹಿತ್ಯ ಪರಿಷತ್ತಿಗೆ, ಕನ್ನಡದ ಹಬ್ಬಕ್ಕೆ, ಕನ್ನಡ ತೇರಿಗೆ, ಕನ್ನಡ ಸಾಹಿತ್ಯ ಸಂಪದಕ್ಕೆ, ಪ್ರಶಸ್ತಿ ಪುರಸ್ಕೃತರಿಗೆ, ರಾಜ್ಯಾಧ್ಯಕ್ಷರಿಗೆ, ನಿಮಗೆ, ನಮಗೆ, ನಮ್ಮೆಲ್ಲರಿಗೂ. ಈಗ ನಾಡಗೀತೆಯೊಂದಿಗೆ ಶಿವ ಓ ಕರ್ನಾಟಕ ತಂದಿಹರನು ಬಡಿದೆ ಚರಿಸು, ಕಚಾಡುವರನು ಕುಡಿಸಿ ಒಲಿಸು, ಕಚಾಡುವರನು ಕುಡಿಸಿ ಒಲಿಸು, ಬಾರಿಸು ಕನ್ನಡ ನುಡಿ ಮಾವ. ಓ ಕರ್ನಾಟಕ ಹೃದಯ ಶಿವ ಸತಂದಿಹರನು ಬಡಿದೆ ಚರಿಸು, ಕಚಾಡುವರನು ಕುಡಿಸಿ ಒಲಿಸು, ಹೊಟ್ಟೆಯ ಕಿಚ್ಚಿಗೆ ಕಣ್ಣೀರು ಸುರಿಸು, ಒಟ್ಟಿಗೆ ಬಾಳುವ ತೆರದಲ್ಲಿ ಹರಿಸು, ಬಾರಿಸು ಕನ್ನಡ ನುಡಿ ಮಾವ. ಓ ಕರ್ನಾಟಕ ಹೃದಯ ಶಿವ ನಾಮ ಕೋಟಿಗಳನ್ನು ಮೀಟಿ ಎದೆಯ ಬಿರಿಯ ಭಾವದೀಟಿ. ಓ ನನ್ನ ಚೇತನ ಹಾಗೂ ನೀ ಅನಿಕೇತನ, ನೂರು ಮತದ ಹೊಡ್ಡ ತೂರಿ ಎಲ್ಲ ತತ್ವದೆಲ್ಲೆ ಮೀರಿ ನಿರ್ದಿಗಂತವಾಗಿ ಹೇರಿ. ಓ ನನ್ನ ಚೇತನ ಹಾಗೂ ನೀ ಅನಿಕೇತನ, ಎಲ್ಲಿಯೂ ನಿಲ್ಲದಿರು ಮನೆಯನೆಂದೂ ಕಟ್ಟದಿರು, ಎಲ್ಲಿಯೂ ನಿಲ್ಲದಿರು ಮನೆಯನೆಂದೂ ಕಟ್ಟದಿರು, ಕೊನೆಯನೆಂದೂ ಮುಟ್ಟದಿರು. ಓ ಅನಂತವಾಗಿರು, ಓ ನನ್ನ ಚೇತನ ಅನಿಕೇತನ. ಹಾಗೂ 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 ಓ ಹಾಗೂ ನೀ ಅನಿಕೇತನ, ಹಾಗೂ ನೀ ಅನಿಕೇತನ. ಧನ್ಯವಾದಗಳು. ನಾವು ಮಾತಾಡುವಂಥ ಭಾಷೆ, ಇರುವಂಥ ನೆಲ, ಉಸಿರಾಡುವಂಥ ಗಾಳಿ, ಇದಕ್ಕೆ ನಾವು ಪ್ರಾಮುಖ್ಯತೆ ಕೊಡ್ತೀವಿ. ಯಾಕಂದರೆ ಗಾಳಿ ಎಲ್ಲ ಕಡೆ ಸಂಚಾರ ಮಾಡುತ್ತೆ, ಅದೇ ಭಾಷೆ ಕರ್ನಾಟಕದಲ್ಲಿ ಮಾತ್ರ ಸಂಚಾರ ಮಾಡುತ್ತೆ. ಬೇರೆ ರಾಜ್ಯಗಳಲ್ಲಿ ಕರ್ನಾಟಕಕ್ಕೆ ಪ್ರಾಮುಖ್ಯತೆ ಕೊಡೋಕೆ ಕಷ್ಟ ಕೊಡೋದಿಲ್ಲ. ಆದರೆ ನಾವು ಎಲ್ಲ ಭಾಷೆನೂ ಸ್ವಾಗತಿಸ್ತೀವಿ. ನಮ್ಮ ಭಾಷೆ ಯಾಕೆ ಬೇರೆ ಸ್ವಾಗತಿಸಕ್ಕಿಲ್ಲ? ಅದನ್ನು ನಾವು ಪ್ರಶ್ನೆ ಮಾಡೋಕೆ ಹೋದರೆ ಸಾಮಾನ್ಯವಾಗಿ ನೋಡ್ತೀವಿ ನಾವು, ನಮ್ಮ ಭಾಷೆಯಲ್ಲೇ, ನಮ್ಮ ಗ್ರಾಮದಲ್ಲೇ, ನಮ್ಮ ಊರಿನಲ್ಲೇ ಸ್ಥಳೀಯವಾಗಿ 3% ಇನ್ನೂ ಕನ್ನಡ ಭಾಷೆನ ಸರಿಯಾಗಿ ಬಳಸ್ತಾ ಇಲ್ಲ. ಬೇರೆಯವರಿಗೆ ಪ್ರಾಮುಖ್ಯತೆ ಕೊಡ್ತಾ ಇದ್ದಾರೆ. ಉದಾಹರಣೆಗೆ ಬೆಂಗಳೂರಿನಲ್ಲಿ ಎಷ್ಟು ಭಾಷೆಗಳಿವೆ, ಕನ್ನಡವನ್ನು ಬಿಟ್ಟು ಬೇರೆ ಎಲ್ಲಾನು ಮಾತಾಡ್ತಾರೆ ಇಲ್ಲಿ.
ತೆಲುಗು, ಹಿಂದಿ, ಮಲಯಾಳಿ ಎಲ್ಲಾನು ಮಾತಾಡ್ತಾರೆ. ಆದ್ರೆ ಸಾಮಾನ್ಯವಾಗಿ ಕನ್ನಡದವನೇ ಅವನು, ಕರ್ನಾಟಕ ಜನನೇ, ಕರ್ನಾಟಕದಲ್ಲಿ ಹುಟ್ಟಿ ಬೆಳೆದಿರುವಂತ ವ್ಯಕ್ತಿನೇ ಬೇರೆ ಆಗಿದೆ. ಆಮೇಲೆ ನಾನು ಇನ್ನೊಂದು ಉದಾಹರಣೆ ಕೊಡ್ತೀನಿ. ನಾನು ಹೊರಗಡೆ ಯಾವಾಗಲೂ ಒಂದ್ಸಲ ಟೂರ್ ಹೋಗಿದ್ದೆ, ಶ್ರೀಶೈಲ ಅನ್ನೋ ನೈಟ್ ಆಲ್ಟ್ ಆದಾಗ ಅವರು ಆಂಧ್ರ ತೆಲುಗು ಮಾತಾಡ್ತಾರೆ, ನಾವು ಕನ್ನಡ ಮಾತಾಡ್ತಾರೆ. ಆಮೇಲೆ ಎಲ್ಲ ಆದ್ಮೇಲೆ ನಮ್ಗೆ ರೂಮ್ ಎಲ್ಲ ವ್ಯವಸ್ಥೆ ಮಾಡಾದ್ಮೇಲೆ ಅಲ್ಲಿ ಕೆಲಸ ಮಾಡುವಂತ ವ್ಯಕ್ತಿ ಬಂದು ಹೇಳ್ತಾರೆ, ಸರ್ ಇಲ್ಲಿ ಕನ್ನಡ ಮಾತಾಡಿದ್ರೆ ದಯವಿಟ್ಟು ನಮ್ಮ ಯಾರು ಓಡಿಸ್ಬಿಡ್ತಾರೆ ಸರ್. ಆದ್ರೆ ನಾವು ಹಂಗಲ್ಲ, ಅವ್ರು ಯಾವ ಭಾಷೆನಾಗಲಿ, ಯಾವ ಸ್ಟೇಟಲ್ಲಾಗಲಿ, ಯಾವ ದೇಶದಲ್ಲಾಗಲಿ ನಾವೆಲ್ಲರೂ ಪ್ರೀತಿಸ್ತೀವಿ, ಎಲ್ಲರೂ ನಂಬಬೇಕು, ಎಲ್ಲಾರು ಪ್ರತಿಯೊಬ್ಬರು ನಾವು ಪ್ರೀತಿಸ್ತೀವಿ. ನಮ್ಮ ರಾಜ್ಯಕ್ಕೆ ಅಥವಾ ನಮ್ಮ ಭಾಷೆಗೆ ಹೊಂದಿಕೊಳ್ಳುವಂತ ವ್ಯಕ್ತಿ ಅವ್ರು ಯಾರೇ ಆಗಿರಲಿ ಅವರೆಲ್ಲರನ್ನು ಸ್ವಾಗತಿಸ್ತೀವಿ. ಆದ್ರೆ ನಮ್ಮನ್ನ ಯಾಕೆ ಸ್ವಾಗತಿಸ್ತಾರೆ? ಆಮೇಲೆ ಇನ್ನೊಂದು ಹೇಳ್ಬೇಕು ಅಂದ್ರೆ, ಇಲ್ಲೇ ಉದಾಹರಣೆಗೆ ಇಲ್ಲೇನೆ ಬೇರೆ ಬೇರೆ ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಎಷ್ಟೋ ಜನ ಕನ್ನಡನ ಚಿಕ್ಕದಾಗ್ತಾರೆ. ಕೆಳಗಡೆ ನೇಮ್ ಬೋರ್ಡ್ ಆಗ್ಬೋದು, ಅದು ಯಾವುದೇ ಅಂಗಡಿ ಆಗ್ಬೋದು, ಯಾವುದೇ ಮಾಲ್ ಆಗ್ಬೋದು, ಚಿಕ್ಕದಾಗ್ತಾರೆ ಕೆಳಗಡೆ. ಅದೇ ದೊಡ್ಡದಾಗಿ ಇಂಗ್ಲಿಷ್ನಲ್ಲಿ, ಹಿಂದಿಲಿ ಅದನ್ನ ಬದಲಾವಣೆ ಮಾಡ್ಬೇಕು. ನಾವು ಫಸ್ಟ್ ಅದನ್ನ ನಾವು ಬದಲಾವಣೆ ಮಾಡಬೇಕು. ಆಯಾ ಭಾಗದಲ್ಲಿ ಆಯಾ ಸಿದ್ಧಕ್ಕೆ ಸೇರ್ಕೊಂಡಂಗೆ ಎಲ್ಲಿ ಅದನ್ನ ಪತ್ತೆ ಹಚ್ಚಿ ನಾವು ಅದನ್ನ ಪತ್ತೆ ಹಚ್ಚುವ ವ್ಯವಸ್ಥೆ ಮಾಡಿ ಅದನ್ನ ಬದಲಾವಣೆ ಮಾಡ್ತೀವಿ. ನಿಜವಾಗ್ಲೂ ಕನ್ನಡಕ್ಕೆ ಒಂದು ಹೆಸರು ಬರ್ತದೆ. ಜೊತೆ ನೋಡಿ, ಇವು ಮೂರು ನಮ್ಮ ಹಕ್ಕು. ಸಾಮಾನ್ಯವಾಗಿ ನೋಡಿ, ಕಾವೇರಿ ಕರ್ನಾಟಕದ ಹುಟ್ಟಿ ಹೋಗಿ ಕರ್ನಾಟಕದಲ್ಲಿ ಹರಿದು ಮನೆಗೆ ತಮಿಳುನಾಡು ಸಿಗ್ತದೆ. ಆದ್ರೆ ಅದನ್ನ ಸಂಪೂರ್ಣವಾಗಿ ಬಳಸ್ಕೊಳ್ಳೋದಕ್ಕೂ ನಮಗೆ ನಮ್ಮ ಒಂದು ಏನು ಯಾವುದೇ ಸರ್ಕಾರ ಬರಲಿ ಅದನ್ನ ಸಂಪೂರ್ಣವಾಗಿ ಬಳಸ್ಕೊಳ್ಳೋದಕ್ಕೂ ನಮಗೆ ಸಿಗ್ತಾ ಇಲ್ಲ. ನಮ್ಮ ನೀರನ್ನ ನಾವು ಬಳಸ್ಕೋಬೇಕು ಅಂದ್ರೆ ಹೋರಾಟ ಮಾಡಬೇಕು. ಏನಿಲ್ಲ ಎಂತಿಲ್ಲ, ಯಾರೋ ಒಬ್ಬ ಸ್ಟೇಟ್ ಇಟ್ಕೊಳ್ಳಿ, ಯಾವ ನಾಯಕ ಇಟ್ಕೊಳ್ಳಿ, ಯಾವ ಮಿನಿಸ್ಟರ್, ಒಬ್ಬ ರಾಜಕೀಯ ವ್ಯಕ್ತಿ ಅವ್ನು ಇಟ್ಕೊಂಡು ಆ ಸೌಲಭ್ಯ ಅವ್ರು ತಗೋತಾರೆ. ಅದನ್ನ ತಪ್ಪಿಸ್ಬೇಕು. ಫಸ್ಟ್ ನಾವು ಕುಡಿಯುವಂತ ನೀರಾಗ್ಬೋದು, ನಾವು ಮಾತಾಡುವಂತ ಭಾಷೆ ಆಗ್ಬೋದು, ಫಸ್ಟ್ ನಾವು ಪ್ರಾಮುಖ್ಯತೆ ಕೊಟ್ಕೊಂಡು ನಾವು ಯಾರೇ ಬರಲಿ ಅವ್ರೆಲ್ರಿಗೂ ನಮ್ಮ ಭಾಷೆ ಫಸ್ಟು, ಅನಂತರ ನಿಮ್ಮ ಭಾಷೆ ಮಾತಾಡಿ ಅಂತ ಅವ್ರಿಗೆ ಮಾರ್ಗದರ್ಶನ ಕೊಟ್ಟು ನಾವೇನೋ ಅವ್ರಿಗೆ ಗಲಾಟೆ ಮಾಡೋದು ಬೇಡ, ಇನ್ನೊಂದು ಅತ್ಯಾಚಾರ ಮಾಡೋದು ಬೇಡ, ಆದ್ರೆ ಮನವೊಲಿಸುವಂತ ಪ್ರಯತ್ನ ನಾವು ಮಾಡಬೇಕು. ಆ ಪ್ರಯತ್ನ ಮಾಡಿದಾಗ ಮಾತ್ರ ಇದು ಕನ್ನಡಕ್ಕೆ ಒಂದು ಅರ್ಥ ಬರ್ತದೆ. ಆದ್ರಿಂದ ತಾವೆಲ್ಲರಿಗೂ ದಯವಿಟ್ಟು ಮತ್ತೊಮ್ಮೆ ಕೇಳ್ಕೊತಾ ಇದ್ದೀನಿ, ಹೆಚ್ಚಿಗೆ ಮಾತಾಡೋಕೆ ಅವಕಾಶ. ಇಂದ್ರಕುಮಾರ್ ಸರ್ ಅವರಿಗೆ ಧನ್ಯವಾದಗಳು. ಸಮಯದ ಸ್ವಲ್ಪ ತಡವಾಗಿ ಕಾರ್ಯಕ್ರಮ ಪ್ರಾರಂಭವಾಗೋದ್ರಿಂದ ಸ್ವಲ್ಪ ನಮ್ಮ ಅನಿಸಿಕೆಗಳು, ಮಾತುಗಳು, ಭಾಷಣ ಸ್ವಲ್ಪ ಮಟ್ಟುಗೊಳಿಸಬೇಕಾಗಿ ಎಲ್ಲರಲ್ಲಿ ವಿನಂತಿ ಮಾಡಿಕೊಟ್ಟಿದ್ದಾರೆ. ಅದನ್ನೆಲ್ಲ ಭಾವಿಸ್ಬಿಡಿ. ಅದೇ ರೀತಿ ಸ್ವಾಗತವನ್ನು ಸಹ ಎಲ್ಲರಿಗೂ ಒಂದೇ ಸರಿ ಮಾಡಲಾಗಿದೆ. ಸಮಯದ ಅಭಾವ. ಯಾರು ನಿಲ್ಲಿಸಿಲ್ಲ, ಸುಮ್ಮನೆ ಬಡ್ಕ ರಾಯದೇ. ಈ ಕಡೆ ನಿಂತ್ಕೊಂಡು ಮಾತಾಡಿ ಅಣ್ಣ. ನೀನು ಯಾರು ನಿಲ್ಸಕ್ ಆಗಿಲ್ಲ. ಬರೀ ಕನ್ನಡ ಜಲ ಕನ್ನಡ ನಮ್ಮ ಭೂಮಿ ಅಂತಂದ್ರೆ ಭೂಮಿ ಇನ್ನೊಂದು 4 ವರ್ಷ 10 ವರ್ಷ ಹೋದ್ರೆ ನೀರೇ ಬರೀಕಿಲ್ಲ. 800 ಅಡಿ ಪಡಿಸಿದ್ರು 800 ಅಡಿ ಪಡಿಸಿದ್ರು ನೀರು ಬರೀಕಿಲ್ಲ. ಇನ್ನು 10 ವರ್ಷ ಹೋಗ್ಬಿಟ್ರೆ ನಿಂತೋಯ್ತದೆ. ಎಲ್ಲ ಬಿಲ್ಡಿಂಗ್ ಕಟ್ಕೊಂಡು ಬರ್ತಾವ್ರೆ. ಎಲ್ಲಿಗೆ ಬಂದ್ಬಿಡೋದು? ಬರೀ ಬಂತು ಒಂದು ಹೆಣ್ಣು ಬರೀ ಒಂದು ಗಂಡಿಗೆ ಬಂದು ಹಳ್ಳಿಲಿ 200, 150, 300 ಗಂಡುಗಳವೆ. ಎಣ್ಣೆ ಸಿಗ್ತಾ ಇಲ್ಲ. ದಂಧೆ ನಡೀತಾ ಇದೆ. ದಂಧೆ ಇದ್ರ ಬಗ್ಗೆ ಹೆಣ್ಣು ಬಗ್ಗೆ ಒಬ್ಬೊಬ್ಬ 20,000 ಕೇಳ್ತಾನೆ ಒಂದು ಹೆಣ್ಣು ನೋಡಿ ಬಂದ್ರೆ. ಯಾರಪ್ಪ ಅದ್ರ ಬಗ್ಗೆ ಯಾರು ಸಿಗ್ತಾ ಇಲ್ಲ. ಸುಮ್ಮನೆ ಮಾತಾಡ್ತಾರೆ ಅಷ್ಟೇ. ಇಲ್ಲೇ ನಾವು ಹಂಗೆ ಹಿಂಗೆ ಅಂತ ಏನು ಸುಖ ಇಲ್ಲ ರಾಜ್ಯ. ಸ್ವಲ್ಪತೆ ಗೌಡ ಸರ್ ಅವರು
ನಾವು ನಮ್ಮ ಕಡೆಯಿಂದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. 1947 ಆಗಸ್ಟ್ 15ರಂದು ನಮಗೆ ಸ್ವತಂತ್ರ ಆಯಿತು. ಆ ದಿನದಿಂದ ಇಲ್ಲಿ ಭಾಷಾವಾರು ಪ್ರಾಂತ್ಯಗಳಂತ ಮಾಡಿಬಿಟ್ಟು 1956 ಜನವರಿ 1ರಂದು ನಮ್ಮ ಕರ್ನಾಟಕ ರಾಜ್ಯವನ್ನು ಮೈಸೂರು ಸಂಸ್ಥಾನ ಏಕೀಕರಣ ಮಾಡಿ ಇಲ್ಲಿರ್ತಕ್ಕಂಥ ನೆಲ ಜಲ ಭಾಷೆನ ಬದಲು ಮಾಡಬೇಕಂತ ಹೇಳ್ಬಿಟ್ಟು ಅವತ್ತು ನಮ್ಮ ಕರ್ನಾಟಕ ರಾಜ್ಯನ ಏಕೀಕರಣ ಮಾಡಿದ್ರು. ಅಂದಿನಿಂದ ಇಂದಿನವರೆಗೂ ನಾವೆಲ್ಲ ನಮ್ಮ ಕನ್ನಡ ನಾಡಿನ ನೆಲ ಭಾಷೆ ಜಲ ಇದಕ್ಕೋಸ್ಕರ ಹೋರಾಟ ಮಾಡಬೇಕು. ಇಂದು ನಮ್ಮ ಕರ್ನಾಟಕದಲ್ಲಿ ಏನಾಗ್ತಾ ಇದೆ ಅಂದರೆ ಎಲ್ಲ ಪರಕೀಯರ ದಾಳಿ, ಅಂದು ಪರಕೀಯರ ದಾಳಿ, ಈ ದಿನವೂ ನಮ್ಮ ಭಾಷೆ ಮೇಲೆ ಪರಕೀಯರ ದಾಳಿ ಒಂದು ಆಗ್ತಾ ಇದೆ. ಅದನ್ನು ಹಿಮ್ಮೆಟ್ಟಿಸ್ಬೇಕಂದ್ರೆ ನಮ್ಮ ಕರ್ನಾಟಕದ ಪ್ರತಿಯೊಬ್ಬರು ಕನ್ನಡಿಗರು ಕೈ ಜೋಡಿಸ್ಬೇಕು. ಕನ್ನಡ ರಕ್ಷಣಾ ವೇದಿಕೆಯ ಕಾರ್ಯಕರ್ತರಿಗೆ ಹಾಗೂ ನಮ್ಮ ರಾಜ್ಯಾಧ್ಯಕ್ಷರಿಗೆ ನಾವೆಲ್ಲ ಬಲಗೊಳಿಸ್ಬೇಕಂತ ಹೇಳ್ಬಿಟ್ಟು ನನ್ನೊಂದೆರಡು ಮಾತುಗಳು ಮುಗಿಸ್ತೀನಿ. ಜೈ ಎಲ್ಲ ನನ್ನ ಆತ್ಮೀಯ ಬಂಧುಗಳು ಎಲ್ಲ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ತಮ್ಮೆಲ್ಲರೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಇಲ್ಲಿ ಕನ್ನಡ ರಾಜ್ಯೋತ್ಸವ ಸಮಾರಂಭವನ್ನು ಅದ್ದೂರಿಯಾಗಿ ಆಚರಣೆ ಮಾಡಿರುವ ಮಂಜುನಾಥ್ ಅವರು ಕೂಡ ಮತ್ತೊಮ್ಮೆ ಸ್ವಾಗತ ಬಯಸ್ತಾ ಇದ್ದಾರೆ. ನಾವು ಕರ್ನಾಟಕದಲ್ಲಿ ಹುಟ್ಟಿ ಕನ್ನಡವನ್ನು ಬೆಳೆಸಬೇಕನ್ನೋದು ನಮ್ಮ ಎಲ್ಲರ ಉದ್ದೇಶ ಆಗಿರಬೇಕು. ಕನ್ನಡಕ್ಕೋಸ್ಕರ ಪ್ರಾಣವನ್ನು ಬಿಡುತ್ತೇವೆ, ಕನ್ನಡ ಬಿಡಲ್ಲ ಅನ್ನುವ ಕೂಗಿನ ಮುಖಾಂತರ ನಾವು ಕನ್ನಡವನ್ನು ಕಟ್ಟಬೇಕು. ಕರ್ನಾಟಕದಲ್ಲಿ ನಾವು ಕನ್ನಡಿಗರಿಗಿನ್ನ ಹೊರ ರಾಜ್ಯದವರೇ ಜಾಸ್ತಿ ಇದ್ದಾರೆ. ಅದನ್ನು ನಾವು ಕೂಡ ಸಾಗಿಸ್ತೀವಿ ರಾಜ್ಯದಲ್ಲಿ. ಆದರೆ ನಮ್ಮ ಕರ್ನಾಟಕದಲ್ಲಿ ಕನ್ನಡವನ್ನೇ ಬಳಸಬೇಕು ಅಂತೇಳಿ ನಾವು ಎಲ್ಲ ಕನ್ನಡಿಗರು ಕೂಡ ಹೋರಾಟ ಮಾಡಿ ಮುಂದಿನ ದಿನಗಳಲ್ಲಿ ಕನ್ನಡವನ್ನು ಬೆಳೆಸುವಂಥ ಕೆಲಸ ನಾವೆಲ್ಲ ಮಾಡೋಣ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ನನಗೆ ಮಾತನಾಡೋಕ್ಕೋಸ್ಕರ ಅವಕಾಶ ಕೊಟ್ಟಂತಹ ತಮ್ಮೆಲ್ಲರನ್ನು ಅನಿಸುತ್ತಾ 2 ಮಾತನ್ನ ಮುಗಿಸ್ತಾ ಇದ್ದೇನೆ. ಅವ್ರು ಹೇಳ್ತಾ ಇರೋದು, ವೇದಿಕೆಯಲ್ಲಿ ಮಾತಾಡದೇ ಇರೋದಿರ್ಬೋದು, ಎಲ್ಲರೂ ಹೇಳೋದು ನಿಜ. ಆದರೆ ನಮ್ಮ ಪರಿಸ್ಥಿತಿ, ನಮ್ಮನ್ನು ಆಳ್ತಾ ಇರುವಂಥ ರಾಜಕಾರಣಿಗಳು ನಮ್ಮನ್ನ ಈ ಮಟ್ಟಕ್ಕೆ ಇವತ್ತು ತಂದು ನಿಲ್ಲಿಸಿದ್ದಾರೆ. ನಾವೆಲ್ಲರೂ ಕೂಡ ಬಹಳ ಸುದೀರ್ಘವಾಗಿ ನಾವು ನಮ್ಮ ನೆಲ, ನಮ್ಮ ಜಲ, ನಮ್ಮ ಜೀವ ನಾವು ರಕ್ಷಣೆ ಮಾಡ್ಕೊಳ್ಬೇಕಂದ್ರೆ ಮೊದಲನೇದಾಗಿ ನಾವು ನಮ್ಮ ಭಾಷೆ ಮೇಲೆ ಹಿಡಿತವನ್ನು ಇಟ್ಕೊಂಡು ಇಲ್ಲೇ ಗೊತ್ತಾಗ್ತದೆ. ಯಾವುದೋ ಒಂದು ರಾಜಕೀಯ ವೇದಿಕೆ ಕಾರ್ಯಕ್ರಮ ಅಂದ್ರೆ ಸಾವಿರಾರು ಜನ ಸೇರ್ತಾರೆ. ನೋಡಿ, ಇಲ್ಲಿ ನಮ್ಮ ಭಾಷೆ, ನಮ್ಮ ಜಲ, ನಮ್ಮ ಭೂಮಿ ನಮಗೋಸ್ಕರ ನಾವು ಕಷ್ಟಪಡ್ತಾ ಇರೋ ಕಾರ್ಯಕ್ರಮದಲ್ಲಿ ಕೇವಲ 200-300 ಜನ ಸೇರೋಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆದ್ರಿಂದ ಆ ತಾತ ಅವ್ರು ಹೇಳಿದಂಗೆ ಹೆಣ್ಣು ಸಿಗ್ತಾ ಇಲ್ಲ, ನಿಜ. 150 ಜನ ಅಲ್ಲ ತಾತ, ಲಕ್ಷಾಂತರ ಜನ ಯುವಕರು ಪಾಪ ಹಂಗೆ ಇದೆ. ನೀನ್ ಬರೀ ನಿಮ್ಮೂರ್ ಮಾತ್ರ ಪದ ಹೇಳ್ಕೊಳ್ತಾ ಇದೀಯ, ನೀನ್ ಎಲ್ಲರೂ ಬರ ಮಾತಾಡ್ತಾರೆ. ಹಂಗಾಗಿ ಹೆಣ್ಮಕ್ಳೇ ಅಲ್ಲ, ರೈತರಿಗೂ ಕೂಡ ಬಹಳ ಕಷ್ಟ ಇರುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆದ್ರಿಂದ ಕನ್ನಡ ಕೇವಲ ನಾವು ಹೋಗಿ ಅವ್ರ ವಿರುದ್ಧ ಧ್ವನಿ ಎತ್ತೋದ್ರಿಂದ ಬದಲಾವಣೆ ಆಗುವಂಥದ್ದಲ್ಲ. ಅವರೇ ಸ್ವಇಚ್ಛೆಯಿಂದ ಅವ್ರನ್ನ ಅರ್ಥ ಮಾಡಿಕೊಂಡು ನಾವು ಹುಟ್ಟಿರೋದೆಲ್ಲಿ, ನಾವು ಬೆಳೆದಿರೋದೆಲ್ಲಿ, ನಾವು ಏನಕ್ಕೋಸ್ಕರ ಬದುಕಬೇಕಂತ ಅವ್ರ ಮನಸ್ಸಲ್ಲಿ ತೀರ್ಮಾನ ಆದ್ರೆ ಮಾತ್ರ ಇಂಥ ಬದಲಾವಣೆಗಳು ಅನೇಕ ಆಗ್ತವೆ. ನಾವು ಒಂದ್ ದಿವಸ ಹೋಗಿ ಅವ್ರ ಮನೆ ಬಾಗಿಲ್ಗೋ, ಅವ್ರ ಅಂಗಡಿ ಮಳಿಗೆಗಳಿಗೂ ಹೋಗಿ ಸ್ಟ್ರೈಕ್ ಮಾಡ್ಬೋದು, ಗಲಾಟೆ ಮಾಡ್ಬೋದು. ಅವ್ರ ಮನಸ್ಸನ್ನ ಅವತ್ತೊಂದಿನ ಚೇಂಜ್ ಮಾಡ್ಬೋದು. ಪ್ರತಿದಿನ ಅವ್ರು ಚೇಂಜ್ ಆಗ್ಬೇಕಂದ್ರೆ ಅವ್ರ ಆಲೋಚನೆಗಳು ಮೊದಲು ಚೇಂಜ್ ಆಗ್ಬೇಕು. ಹಂಗಾಗಿ ಈ ವೇದಿಕೆ ಮುಖಾಂತರ ನನ್ನ ಸಮಸ್ತ ಕನ್ನಡ ನಾಡಿನ ಜನತೆಗೆ ವಿಷಯ ತಿಳಿಸ್ತೀನಿ. ಮೊದಲು ನಮ್ಮ ದೇಶ, ನಮ್ಮ ಭಾಷೆ, ನಮ್ಮ ತಾಯಿ ನಾಡು ಕನ್ನಡ, ಅದನ್ನ ನಾವು ಪ್ರೀತಿಸಿ ಬೇರೆ ಭಾಷೆನ ಗೌರವಿಸುವಂತ ಕೆಲಸ ಮಾಡೋಣ. ನಾವು ಅಭಿವೃದ್ಧಿ ಕಡೆ ಸಾಗ್ತಾ ಇದ್ದೀವಿ. ನಮ್ಮ ಕರ್ನಾಟಕ ಬಹಳ ಉನ್ನತ ಸ್ಥಾನದ ಕಡೆ ಹೋಗ್ತಾ ಇದೆ. ನಾವು, ನಮ್ಮ ಮಕ್ಕಳು, ನಮ್ಮ ಮುಂದಿನ ಭವಿಷ್ಯ ಚೆನ್ನಾಗಿರ್ಬೇಕಂದ್ರೆ ಮೊದಲು ನಮ್ಮ ತಾಯಿ ನಾವು ಗೌರವಿಸ್ಬೇಕು. ಇಷ್ಟು ಹೇಳಕ್ ನಮ್ಗೆ ಅವಕಾಶ ಸಪೋರ್ಟ್ ಕೊಡ್ತಿಲ್ಲ. ರಾಜಕೀಯದವರಾಗಿರ್ಲಿ, ನಾವೇ ಆಗಿರ್ಲಿ, ಯಾರು ಕೊಡ್ತಾ ಇಲ್ಲ. ನಮ್ಮ ಜೊತೆಲಿರೋರೇ ಹೆಣ್ಗಳು ಕೊಡಕ್ಕೆ ಇಷ್ಟಪಡ್ತಾ ಇಲ್ಲ. ರೈತರು ಅಂದ್ರೆ ಮೊದಲು ತಿಪ್ಪೆ ಮನೆ ಮುಂದೆ ವಾಮೆ ನೋಡಿ ಹೆಣ್ಣು ಕೊಡ್ತಾ ಇದ್ರು. ಈಗ ತಿಪ್ಪೆ ಐತೆ, 2 ಹಸು ಅವೆ ಅಂದ್ರೆ ಹೆಣ್ಣು ಕೊಡಲ್ಲ. ನನ್ನ ಮಗಳು ಹೋಗಿ ಸಗಣಿ ಎತ್ಬೇಕಾ, ಹೆಣ್ಣು ಯಾಕೆ ಕೊಡ್ಬೇಕು ಅನ್ನೋ ಲೆವೆಲ್ ಬಂದಿದೆ. ಅದೇ ಒಂದು ದಂಧೆ ನಡೀತಾರೆ ಹಳ್ಳಿಗಳಲ್ಲಿ. ಒಂದೊಂದು ದಂಧೆ 25,000 ಕೊಡ್ತೀನಿ. ಒಂದು ತಿಪ್ಪೆ ಹೆಚ್ಚಿದೆ, ಉಲ್ಲೋಮೆ ಹೆಚ್ಚಿದೆ ಅಂತ ನೋಡಿ ಹೆಣ್ಣು ಕೊಡ್ತಾ ಇತ್ತು. ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆ ಮೇಲು ಅನ್ನೋದು ಇವಾಗ ಹಂಗಂತ ಇಲ್ಲ. ಕೋಟಿ ವಿದ್ಯೆಗಿಂತ ಅದು ಗಾದೆ ಮಾತು. ಆದ್ರೆ ಹೆಣ್ಣು ಕೊಡ್ಬೇಕಾದ್ರೆ ನೋಡ್ತಾ ಇದ್ದು ಫಸ್ಟ್ ತಿಪ್ಪೆ ವಾಮೆ
ಮನೆ ಹತ್ರ ನೋಡಿ ಕೊಡ್ತಾ ಇದ್ರು. ಈಗಿನ ಕಾಲದಲ್ಲಿ ಹಸು ಇದೆ ತಿಪ್ಪೆ ಇದೆ ಅಂತ ಕೊಡ್ತಾನೆ ಇಲ್ಲ ಹೆಣ್ಣು. ಅಲ್ಲ, ಅವಾಗ ಕೋಟಿ ವಿದ್ಯೆಗಿಂತ ನಾವು ಕನ್ನಡಿಗರು, ನಾವು ನೆಲಕ್ಕಾಗಿ ನಮ್ಮ ನೆಲ, ನಮ್ಮ ನಾಡು, ನಮ್ಮ ಭಾಷೆ ಉಳಿಸ್ಕೊಬೇಕು ಅಂತ ನಮ್ಮನ್ನು ಸ್ವಲ್ಪಬೇಕು. ನಾವೆಲ್ಲ ಹೋಗಿ ಎಲ್ಲಾರ ಮನಸ್ಸು ಚೇಂಜ್ ಮಾಡಿದ್ರೆ ಆಗೋದಿಲ್ಲ ಅಂತ ಅವ್ರು ಹೇಳಿದಾಗ ಅದು ಮಾತು 100% ಸತ್ಯ. ನಾವು ಅರ್ಥ ಮಾಡ್ಕೊಂಡು ನಮ್ಮ ನೆಲ, ನಮ್ಮ ಭಾಷೆ ಅಂತ ನಾವು ಓಡಾಡಿದ್ರೆ ಮಾತ್ರ ನಮ್ಮ ದೇಶ ಮುಂದೆ ಬರುತ್ತೆ. ಈಗ ಅವ್ರು ಹೇಳಿದಾಗೆ ದೇಶ ಮುಂದುವರಿತಾ ಇದೆ, ಅದಕ್ಕೆ ನಾವೆಲ್ಲ ಸಪೋರ್ಟ್ ಮಾಡಬೇಕು. ಈಗ ಅವ್ರು ಹೇಳ್ದಂಗೆ ಹೇಳಿದ್ರು 4-5 ಜನ 100-200 ಜನ ಬರ್ತಾರೆ ಅಂತ, ಅದು ಸತ್ಯ. ಯಾವುದೇ ಕಾರ್ಯಕ್ರಮ ಮಾಡಿದ್ರು, ರೈತರು ಮಾಡಿದ್ರು ಬರಲ್ಲ, ಕರ್ನಾಟಕ ರಕ್ಷಣಾ ವೇದಿಕೆ ಮಾಡಿದ್ರು ಬರಲ್ಲ. ಅದೇ ರಾಜಕೀಯ ವ್ಯಕ್ತಿಗಳು ಎಲ್ಲೇ ಮಾಡಲಿ ಲಕ್ಷಾಂತರ ಜನ ಸೇರ್ತಾರೆ. ಅದನ್ನು ನಮ್ಮ ಜನ ಯಾವತ್ತು ಬುದ್ಧಿ ಕಲಿತಾರೋ ಆವತ್ತು ನಮ್ಮ ದೇಶ ಮುಂದುವರಿಯುತ್ತದೆ. ಅಂತ ಗಂಟ ನಮ್ಮ ದೇಶ ಮುಂದುವರೆ ನಾವು ಎಷ್ಟೇ ಹೇಳಿದ್ರು ಭಾಷಣ ಮಾಡೋಗಂಟ ಅಷ್ಟೇ ಸೀಮಿತವಾಗಿರ್ತದೆ. ಭಾಷಣ ನಂತರ ಅದು ಮಾರ್ತಾರೆ, ಮಾರಿದ ಅದೇ ಮಾಡ್ತಾರೆ. ಇಷ್ಟ ಹೇಳಿ ನಮ್ಮ ಮಾತು ಮುಕ್ತಾಯ. ಕಾರ್ಯಕ್ರಮದಲ್ಲಿ ಆಸೀನರಾಗಿ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡಿದ್ದಾರೆ. ಅವರಿಗೆ ಅನಂತ ಧನ್ಯವಾದಗಳು, ಅಭಿನಂದನೆಗಳನ್ನು ತಿಳಿಸ್ತಾ ಈಗ ಗೌರವ ಅಧ್ಯಕ್ಷರು ದಲಿತ ಸಂರಕ್ಷಣಾ ಸಮಿತಿ ಶ್ರೀಯುತ ರಂಗರಾಜು ಸರ್ ಅವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕಾದ ಸ್ವಲ್ಪದೇ ಗೌರವ ಸಹ ನಾನು ಮೊದಲನ್ನು ಸಲ್ಲಿಸಿದ್ದೇನೆ. ಅದೇ ರೀತಿ ರಾಜ್ಯ ಕಾರ್ಯದರ್ಶಿಯಾದಂಥ HK ಸೋಮಶೇಖರ್ ಸಹ ಅವರು ಸಹ ಮೊದಲನ್ನು ತಿಳಿಸ್ತಾ ಇದ್ದೀನಿ. ಅದೇ ರೀತಿ ನಮ್ಮ ಆತ್ಮೀಯ ಸ್ನೇಹಿತರಾದಂಥ ಮಂಜುನಾಥ್ ಹಾಗೂ ದೇವರವರು ಹಾಗೂ ನಮ್ಮ ಕೃಷ್ಣಪ್ಪ ಸಹ ನಾನು ತುಂಬುವುದರಿಂದ ಸಲ್ಲಿಸ್ತಾ ಇದ್ದೀನಿ. ನಮಗೆ ಲಾಸ್ಟ್ ವೀಕ್ ಮಂಜುನಾಥ ಫೋನ್ ಮಾಡಿ ಸರ್ ಈ ರೀತಿ ಕಲಾಕೃಷ್ಣ ವೇದಿಕೆಯಿಂದ ನಾವು ಗೌರವವನ್ನು ಮಾಡ್ತಾ ಇದ್ದೀವಿ, ದಯವಿಟ್ಟು ಅಂತ ಹೇಳಿ ನಾವು ಅದೇ ರೀತಿ ಬರ್ತೀವಿ ಸರ್. ನಿಮ್ಮ ಹಬ್ಬಕ್ಕೆ ನಿಮ್ಮ ಕುಟುಂಬಕ್ಕೂ ಸಹ ನಾವು ಜೊತೆಯಾಗಿರ್ತೀವಿ. ಮುಂದಿನ ದಿನಗಳು ಸಹ ಇದೇ ರೀತಿ ಭಾಗವಹಿಸಿ ನಿಮ್ಮ ಕಾರ್ಯವನ್ನು ಯಶಸ್ವಿಗೊಳಿಸಲಿಕ್ಕೆ ಅವಕಾಶ ಮಾಡಿಕೊಡ್ತೀರಾ. ನಾವು ಮಾಡ್ತಾ ಇದ್ದೀವಿ, ಕೇಳಿಯನ್ನು ಹಾಗೆ ತಿಳಿಸುತ್ತೀವಿ. ಅದೇ ರೀತಿ ನಾವು ಇಂದು ಈ ಸಭೆಗೆ ಬಂದು ನಾವೆಲ್ಲ ನಿಮ್ಮ ರೀತಿ ನಾವು ಸಹ ಸಹಕರಿಸ್ತಾ ಇದ್ದೀವಿ. ಸೊ ಈಗಾಗಲೇ ಅನೇಕ ನಮ್ಮ ಸ್ನೇಹಿತರು ಸಹ ಕನ್ನಡ ಭಾಷೆ ಬಗ್ಗೆ, ಜನ ಬಗ್ಗೆ ಯಾವ ರೀತಿ ಏನು ನಡೀತಾ ಇದೆ ಅನ್ನೋದನ್ನು ಸ್ಪಷ್ಟವಾಗಿ ತಮಗೆ ತಿಳಿಸ್ಕೊಂಡಿದ್ದಾರೆ. ಮುಂದಿನ ದಿನಗಳಲ್ಲಿ ನಾವು ಸಹ ಅಂದರೆ DSS ಕಡೆಯಿಂದ, ಸಂಘಗಳ ಕಡೆಯಿಂದ ನಾವು ಸಹ ನಿಮಗೆ ಬೆನ್ನೆಲುಬಾಗಿ ಯಾವುದೇ ಕಾರ್ಯಚಟುವಟಿಕೆಗಳಾಗಲಿ ನಾವು ಸಹ ನಿಮಗೆ ನಿಂತು ಸಹಕರಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಅಂತ ಹೇಳೋ ಮುಖಾಂತರ ನಾನು ನಿಮಗೆ ವೇದಿಕೆ ಮುಖಾಂತರ ತಿಳಿಸ್ತಾ ಇದ್ದೀನಿ. ಅದೇ ರೀತಿ ಮುಂದಿನ ಹೋರಾಟ ಏನೇ ಇದ್ರೂ ಸಹ ನಾವು ಸಹ ನಿಮ್ಮ ಜೊತೆಯಲ್ಲಿ ಆಗಿರೋದಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಂತ ಇಲ್ಲಿಂದ ಎಲ್ಲ ಪದಾಧಿಕಾರಿಗಳಿಗೂ ಕಾರ್ಯಕರ್ತರಿಗೂ ಸಹ ಮುಂದಿನ ದಿನಗಳಲ್ಲಿ ನಾವು ನಿಮ್ಮ ಜೊತೆಯಾಗಿರೋದಕ್ಕೆ ಸಹಕರಿಸ್ತೇವೆ ಅಂತ ಹೇಳ್ತಾ ಜೈ ಭುವನೇಶ್ವರ್. ಶ್ರೀಯುತ ಗೌರವ ಅಧ್ಯಕ್ಷರು ದಲಿತ ಸಂರಕ್ಷಣಾ ಸಮಿತಿ ಶ್ರೀಯುತ ರಂಗರಾಜು ಸರ್ ಅವರಿಗೆ ಅನಂತ ಧನ್ಯವಾದಗಳು, ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಈಗ ಈ ಒಂದು ಕಾರ್ಯಕ್ರಮವನ್ನು ಭಾವ ನಾವು ಕನ್ನಡ ರಕ್ಷಣಾ ವೇದಿಕೆನಲ್ಲಿ ಇದೀವಿ ಅಂತ ಅಂದ್ರೆ ನಾವು ಕನ್ನಡಿಗರಾಗಿದ್ದೀವಿ. ಅದಕ್ಕೋಸ್ಕರನೇ ನಾವು ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲಿ ಹೋರಾಟ ಮಾಡ್ತಾ ಇದೀವಿ. ಕನ್ನಡಿಗರಿಗೋಸ್ಕರನೇ ಇದೀವಿ. ಇದೇ ತರ ನಾವು ಎಲ್ಲರನ್ನು ಬೆಳೆಸೋಣ ಅಂತ ಹೇಳ್ತಾ ತಮಗೂ ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆಯ ಚಲಪತಿ ಗೌಡ ಅಣ್ಣನವರಿಗೆ ನನ್ನ ಕಡೆಯಿಂದ ಹೃತ್ಪೂರ್ವಕ ಧನ್ಯವಾದಗಳು ಅರ್ಪಿಸುತ್ತಾ ಚಿಕ್ಕದಾಗಿ ಮಾತನಾಡುತ್ತೇನೆ. ಎಲ್ಲರೂ ಮಾತಾಡಿದ್ದಾರೆ, ಇನ್ನೂ ಮಾತನಾಡುತ್ತಿದ್ದಾರೆ. ನಾವು ಎಲ್ಲ ಭಾಷೆಯನ್ನು ಪ್ರೀತಿಸುತ್ತೇವೆ, ಎಲ್ಲ ಭಾಷೆಯನ್ನು ಆಹ್ವಾನ ಮಾಡುತ್ತೇವೆ. ನಮ್ಮ ಕನ್ನಡಿಗರದು ಹೃದಯ ಸಂಬಂಧ. ಆದ್ದರಿಂದ ನಾವು ಕನ್ನಡಿಗರು ಹೃದಯ ಸಹಭಾಗಿಗಳು. ಎಷ್ಟೇ ಭಾಷೆಗಳಿದ್ದರೂ ನಾವು ನಮ್ಮ ತಾಯಿಯನ್ನು ಅಮ್ಮ ಅಂತ ಕರೆಯುತ್ತೇವೆ. ನಾವು ಮನೆಗೆ ಹಲವಾರು ಅಂಶಗಳಿವೆ, ಕನ್ನಡ ಮಾತ್ರ ನಮ್ಮ ಭಾಷೆ ಇರ್ತದೆ. ಮೇನ್ ಡೋರ್ ಅಂತ ಏನು ಕರಿತೀವಿ ಅದು ನಮ್ಮ ಭಾಷೆ. ಕಿಟಕಿ ಬಾಗಿಲು ಹೊರದೇಶ ಬರ್ತಾರಲ್ಲ ಆ ಭಾಷೆಗಳು. ಕನ್ನಡ ಉಳಿಸಿ. ಜೈ ಭುವನೇಶ್ವರಿ, ಜೈ ಕರ್ನಾಟಕ ಮಾತೆ. ಒಂದು ದೇವರ ದರ್ಶನ ಮಾಡತ್ರ ಅಲ್ಲಿ ಎಷ್ಟು ಆನಂದ ಸಿಗುತ್ತೋ ನಮ್ಮ ರಾಜ್ಯಾಧ್ಯಕ್ಷರು ನೋಡಿದಾಗ ಅಷ್ಟೇ ನಮ್ಗೆ ಆನಂದ ಆಗ್ತದೆ. ಹೌದಾ? ಹಾಗೆ ಎಲ್ಲರೂ ಹೇಳಿದ್ರು ಕನ್ನಡ ಜಲ ಭಾಷೆ ಜಲ ಅಂತ. ಈಗ ನೋಡ್ತಾ ಇದ್ದೀವಿ ಕರ್ನಾಟಕದಲ್ಲಿ ಸುಮಾರು ವರ್ಷಗಳ ಮುಂದೆ ನಮ್ಮ ರಕ್ಷಣಾ ವೇದಿಕೆಗಳ ಸಂಘಟನೆಗಳಿಂದ ಏನಾಗೋಗಿತ್ತು ಅಂದರೆ, ಈ ಮೊದಲು ಸ್ವಲ್ಪ ವರ್ಷಗಳ ಮುಂಚೆ ಬರೀ ತಮಿಳುನಾಡವ್ರಿಗೆ ಮಾತ್ರ ಕರ್ನಾಟಕದಲ್ಲಿ ಸಾಮ್ರಾಜ್ಯ ಇದೆ, ಅತಿ ಹೆಚ್ಚು ತಮಿಳುನಾಡವರಿದ್ರು. ಈಗ ಆಗಲ್ಲ, ರಾಜಸ್ಥಾನ, ಬಿಹಾರರು, ಮಧ್ಯಪ್ರದೇಶದವರು ಎಲ್ಲ ಆಕ್ರಮಿಸ್ಕೊಂಡ್ಬಿಟ್ಟಿದ್ದಾರೆ. ಈಗ ಆಕ್ರಮಿಸ್ಕೊಳ್ತಿದಾಗಪ್ಪ ಏನಾಗ್ತಿತ್ತು ಅಂತ ಹೇಳಿದ್ರೆ ನಮ್ಮ ಕನ್ನಡ ಬೋರ್ಡ್ ಇರ್ತಾ ಇರಲಿಲ್ಲ. ಎಲ್ಲ ಪರಕಗಳು ಬರೀ ಹಿಂದಿಯಲ್ಲಿ
ಇಂಗ್ಲಿಷ್ನಲ್ಲಿ ಇಲ್ಲಿ ನ್ಯಾಷನಲ್ ಲ್ಯಾಂಗ್ವೇಜ್, ಬೇರೆ ಭಾಷೆಗಳಲ್ಲಿ ಇರ್ತಾ ಇತ್ತು. ಅದನ್ನ ಓಡಾಟ ಮಾಡಿ ಇವತ್ತಿನ ದಿವಸ ನೋಡಿ ಫಸ್ಟ್ ಕನ್ನಡ ಆಗೋ ಥರ ಮಾಡಿರೋದು ನಮ್ಮ ರಕ್ಷಣಾ ವೇದಿಕೆಗಳ ಕಾರ್ಯಕರ್ತರ ಶ್ರಮದಿಂದ. ಅದಕ್ಕೆ ಬೇರೆ ಭಾಷೆಯಲ್ಲಿ ಮಸಿ ಪಡೆಯೋದು, ಮತ್ತೆ ಅವ್ರಿಗೆ ತಿಳುವಳಿಕೆ ಕೊಡೋದು, ಮತ್ತೆ ಕನ್ನಡಿಗರನ್ನ ಯಾರಾದರೂ ಅವರೇ ಕಾರ್ಯ ಮಾಡಿದ್ರೆ ಅವ್ರನ್ನ ಹೊರಗೆ ಹಿಡಿದು ಅವ್ರಿಗೆ ಬುದ್ಧಿ ಹೇಳುವಂಥದ್ದನ್ನ ಪ್ರತಿಯೊಬ್ಬರು ಮಾಡಬೇಕು. ಅದಕ್ಕೆ ಮಾಡೋಂಥ ಒಂದು ಹೇಗೆ ಅಂತ ಹೇಳಿದ್ರೆ ನಮ್ಮ ಚಲಪತಿ ಗೌಡ್ರನ ಅಧ್ಯಕ್ಷತೆಯಲ್ಲಿ ನಾವು ಹಿಂದೆ ಹೋಗ್ತಾ ಇದ್ರೆ ನಮ್ಗೆ ತೋಳ್ಕೊಳ್ಳೋ ಬರ್ತದೆ ಅಂತ ನಾನು ಹೇಳ್ತೀನಿ. ಹಾಗೆ ನಮ್ಗೆ ಕನ್ನಡ ಅಂದ್ರೆ ನನಗೆ ಮೊನ್ನೆ ಅನುಭವ ಆಯ್ತು. ಎಲ್ಲಿ ನಮ್ಗೆ ತುಂಬಾ ಸಂತೋಷ ಸಿಗುತ್ತೆ ಅಂದ್ರೆ, ನಾನು ಉತ್ತರ ಪ್ರದೇಶ ಹೋಗಿದ್ದೆ, ಬಿಹಾರ, ಅಯೋಧ್ಯೆಗೆ ಹೋಗಿದ್ದೆ. ಅಯೋಧ್ಯೆಯಲ್ಲಿ ಎಲ್ಲ ಕನ್ನಡ ಇಲ್ಲ, ಆ ಕಡೆ ಎಲ್ಲ ಬರೀ ಹಿಂದಿ ಬರೀ ಭಾಷೆಗಳು. ಸಾಕಷ್ಟು ಜನ ಮುಸಲ್ಮಾನರಿದ್ದಾರೆ, ಇರ್ಲಿ ಸಂತೋಷ. ನಾನು ಅಯೋಧ್ಯೆ ದರ್ಶನ ಮಾಡ್ಕೊಂಡು ಈ ಕಡೆ ಬರ್ತಾ ಇದ್ವಿ. ಒಬ್ರು ಆನಂದ್ ಸ್ವಾಮಿ ಅಂತೇಳಿ ನಾವು ಮಾತಾಡ್ಕೊಂಡು ಬರ್ತಿದ್ದವರು, ನಾವು ಎಲ್ಲ ಹೋದಾಗ ಜೊತೆಯಲ್ಲಿ ಕನ್ನಡ ಮಾತಾಡ್ತೀವಿ, ಬರೋದು ನೀವು ಕರ್ನಾಟಕದವ್ರ ಅಂತ ಕೇಳಿದ್ರು. ಎಷ್ಟು ಸಂತೋಷ ಆಯ್ತು ಅಂದ್ರೆ ಅಲ್ಲಿ, ಎಲ್ಲಿ ಅಯೋಧ್ಯೆನಲ್ಲಿ ಎಷ್ಟು ಸಂತೋಷ ಆಯ್ತು. ಸರ್ ತಾವು ಕನ್ನಡ ಮಾತಾಡ್ತಿದ್ದೀರಾ? ನಾವು ಕನ್ನಡ ನೋಡಿ 3-4 ದಿವಸ ಆಗೋಯ್ತು, ಏನು ಅಂತ ಕೇಳಿದಾಗ ಅವ್ರು ಹೇಳಿದ್ರು, ಇಲ್ಲ ನಾನು ಕರ್ನಾಟಕದವನೇ, ಮಂಡ್ಯದವರು, ಯಾರಾದ್ರೂ ಒಬ್ರು ಕನ್ನಡದವ್ರು ಇಲ್ಲಿ ಮಾತಾಡ್ಸಿದ್ರೆ ಅವ್ರು ಮಾತಾಡಿಸಿ ನಾನು ಇದು ಮಾಡಿ. ಅವರು ಅಲ್ಲಿ ಅಯೋಧ್ಯೆ ಪಕ್ಕದಲ್ಲಿ ಊಟ ಫ್ರೀಯಾಗಿ ಊಟ ಹಾಕ್ತಾರೆ, ಟಿಫನ್ ಊಟ ಎಲ್ಲ ಹಾಕ್ತಾರೆ. ಅವ್ರ ನಂಬರ್ ಕೊಟ್ಟು ನೋಡಿ ಕನ್ನಡ ಅಂದ್ರೆ ಎಷ್ಟು ಅಭಿಮಾನ ಇದೆ, ಎಷ್ಟು ವಿಶ್ವಾಸ ಇದೆ, ಎಷ್ಟು ಅದರ ರುಚಿ ಇದೆ, ಎಷ್ಟು ಕಾಂಪಿಟೇಟ್ ಇದೆ. ಯಾರಾದ್ರೂ ಕನ್ನಡದವ್ರು ಬಂದ್ರೆ ನನ್ನ ನಂಬರ್ ಕೊಡಿ, ಆನಂದ್ ಸ್ವಾಮಿ ಅಂತೇಳಿ, ಅಯೋಧ್ಯೆ ಪಕ್ಕದಲ್ಲೇ ಇದೆ. ಆಮೇಲೆ ದರ್ಶನ ಆಯ್ತು ಅಂದ್ರೆ, ದರ್ಶನ ಆಯ್ತು ಅಂದ್ರೆ, ಇಲ್ಲ ನೀವು ನಾಳೆ ಬೆಳಿಗ್ಗೆ ಮತ್ತೆ ಬನ್ನಿ, ಇಲ್ಲೇ ಇರ್ತೀವಿ ಅಂತ ಹೇಳಿದ್ರು ಲಾಡ್ಜಲ್ಲಿ. ಬೆಳಿಗ್ಗೆ ಹೋದ್ವಿ. ಬೆಳಿಗ್ಗೆ ಹೋದ್ರೆ ಈಗ ರಾಮ ಒಂದು ಇದು ಮಾಡಿದಾರಲ್ಲ, ಅಷ್ಟೇ ಅಲ್ಲ, ಮೇಲ್ಗಡೆ VVIPsಗೆ ಬಿಡ್ತಾ ಇದ್ದಾರೆ. ಈಗ ಪಬ್ಲಿಕ್ ಬಿಡ್ತಾ ಇಲ್ಲ, VVIPsಗೆ ಬಿಡ್ತಾ ಇದ್ದಾರೆ. ಅಲ್ಲೂ ಪಟ್ಟಾಭಿಷೇಕದಿದೆ, ರಾಮ, ಲಕ್ಷ್ಮಣ, ಭಕ್ತ, ಆಂಜನೇಯ, ಶತ್ರುಘ್ನ ಇವರೆಲ್ಲರೂ ಇದ್ದಾರೆ. ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಅಲ್ಲಿಗೆ ನಮ್ಗೆ ಕರ್ಕೊಂಡೋಗಿ ಬಿಡಿಸಿದ್ರು. ಯಾರಿಂದ? ಅಲ್ಲಿ ಒಬ್ರು ನಮ್ಮ ಕರ್ನಾಟಕದ ಕುಡಿಯೋದ್ರಿಂದ, ಕರ್ನಾಟಕದ ಕುಡಿಯೋದ್ರಿಂದ ನೋಡಿ. ಹಾಗೆ ಕನ್ನಡ ಶಕ್ತಿ ಭೂಲೋಕದಲ್ಲಿ ಎಲ್ಲೇ ಇರಲಿ ಅದು ಎತ್ತಿಡುವಂತ ಸಾಮರ್ಥ್ಯ ಶಕ್ತಿ ಇರೋದಂದ್ರೆ ಈ ನಮ್ಮ ಕನ್ನಡ ನಾಡಿಗೆ. ಇಷ್ಟು ಮಾತಾಡಿ ಕನ್ನಡಾಂಬೆಗೆ ಅಂತ ಕನ್ನಡ, ಈ ಕನ್ನಡವನ್ನ ಸುಮಾರು ಈ ಮೊನ್ನೆ ಒಂದು 2-3 ತಿಂಗಳಿಂದ ಹೇಳಿರ್ಬೋದು, ಪಕ್ಕದ ರಾಜ್ಯದ ನಟ ಒಬ್ರು ಇಲ್ಲೇ ಎಲ್ಲ ಫಸ್ಟು ನಮ್ಮ ತಮಿಳು ಭಾಷೆ ಹುಟ್ಟಿದ್ದು, ಆಮೇಲೆ ಕನ್ನಡ ಹುಟ್ಟಿದ್ದು ಅಂತ ಹೇಳಿದ್ರು. ಇದು ಸುಳ್ಳು. ಅರೆ ಸ್ವಾಮಿ, ಇಲ್ಲಿ ಕಾವೇರಿ ನೀರು ಹರಿತಾ ಇರೋದೇ ನಮ್ಮ ಕನ್ನಡದಿಂದ ನೀವು ಕುಡಿತಾ ಇರೋದು. ಕರ್ನಾಟಕದ ಕಾವೇರಿ ನೀರನ್ನ ನೀವು ಕುಡಿತಾ ಇರೋದು. ಹಾಗೂ ಈಗ ನೋಡಿರ್ಬೋದು, ಇಲ್ಲಿ ಎಡಗಡೆ ಕುವೆಂಪು ಅವ್ರ ಚಿತ್ರ ಇದೆ. ಸುಮಾರು ಅವರು ಪದ್ಮಭೂಷಣ ಅಂತ ಬಂದಾಗ ಅವ್ರು ಹೇಳಿದ್ರು, ಯಾರೋ ಕುವೆಂಪು ಅವರ ಇದನ್ನ ಇಲ್ಲ ರಾಜ್ಕುಮಾರ್ ಕೊಡಿ ಫಸ್ಟ್ ಅಂತ ಅವ್ರು ಕೇಳಿದಾಗ ರಾಜ್ಕುಮಾರ್ ಹೇಳಿದ್ರು, ಇಲ್ಲ ನನಗಿಂತ ಫಸ್ಟ್ ಅವರು ಪದ್ಮಭೂಷಣ ಇದು ಮಾಡಕ್ ಅವ್ರಿಗೆ ಕೊಡಿ ಅಂತ ಹೇಳಿದ್ದು ಡಾಕ್ಟರ್ ರಾಜ್ಕುಮಾರ್ ಅವರು. ಹಾಗೂ ಇವತ್ತು ಕರ್ನಾಟಕದಲ್ಲಿ ಕನ್ನಡ ಡಾಕ್ಟರ್ ರಾಜ್ಕುಮಾರ್ ಅವರು ಯಾವುದೇ ಭಾಷೆಗಳಲ್ಲಿ ಹೋಗಿಲ್ಲ, ಆದ್ರೆ ಇವತ್ತಿನ ನಟರಾಗಿದ್ದಾರಾ? ಇಲ್ಲ, ಬೇರೆ ಬೇರೆ ಭಾಷೆ ಹೋಗ್ತಾರೆ. ಆಗ ಕನ್ನಡದಲ್ಲಿ ಸುಮಾರು ಜ್ಞಾನಪೀಠ ಪ್ರಶಸ್ತಿ ಬಂದಿರೋದಂದ್ರೆ ಅದಕ್ಕೆ 8 ಜ್ಞಾನಪೀಠ ಪ್ರಶಸ್ತಿ ಬಂದ್ರು ಕನ್ನಡಕ್ಕೆ. ಬೇರೆ ಬೇರೆ ಭಾಷೆಗಳಿಗಾಗಲಿ ಬೇರೆ ಯಾವುದೇ ಭಾಷೆಗಳಿಗೆ ಬಂದಿಲ್ಲ. ಕರ್ನಾಟಕಕ್ಕೆ ಕನ್ನಡಕ್ಕೆ ಅದೇ ಆದೊಂದು ಇದಿದೆ. ನಾವು ಬೇರೆ ಒಂದು ಸಂಘಟನೆಯಲ್ಲಿ ಇದ್ದೋ, ನಮ್ಗೆ ಅಲ್ಲಿ ತುಂಬಾ ಸ್ವಲ್ಪ ಬೇಜಾರಾಗಿ ಹೊರಗಡೆ ಬಂದಾಗ ನಮ್ಮ ಮಂಜುನಾಥ್ ಅವರು ಬಂದು ನಮ್ಮ ಕನ್ನಡ ಸಂಘಟನೆಗೆ ನೀವು ಅಧ್ಯಕ್ಷರಾಗಿ, ದಾಸವಾಳ ವಿಧಾನಸಭಾ ಅಧ್ಯಕ್ಷರಾಗಿ ಅಂತ ಕರೆದಿ ಇದು ಮಾಡಿದ್ದಾರೆ. ಅವ್ರಿಗೂ ಅಭಿನಂದನೆ ತಿಳಿಸ್ತಾ ಮತ್ತೆ ನನಗೆ ಮಾತಾಡುವ ಅವಕಾಶ ಮಾಡ್ಕೊಂಡಂತ ಎತ್ತರೇ ಇಲ್ಲ, ಇಳ್ಕೋರೆ ಹೊರತು ಎತ್ತರಿಲ್ಲ. ಅದಕ್ಕೋಸ್ಕರವಾಗಿ ಇವತ್ತು ಈ ಕನ್ನಡ ನಾಡಿಗಾಗಿ ಕನ್ನಡ ಜಲ, ಭಾಷೆ, ನುಡಿ ನಮ್ಮ ಏಕೈಕ ಗುರಿ, ಮೊದಲನೇ ಆದ್ಯತೆ ಕನ್ನಡ. ಈ ಕನ್ನಡ ನಾಡಿನಲ್ಲಿ ಮೊದಲನೇ ಆದ್ಯತೆ ಕನ್ನಡಕ್ಕಾಗಿರೋ ಮೀಸಲಾಗಿರ್ತದೆ. ಈ ಕನ್ನಡ ಪರಕೆ ಇರುವ ಒಂದು ನಮ್ಮ ರಾಜ್ಯದಲ್ಲಿ ಗಾಳಿ, ಮಳೆ, ಬೆಳಕು, ಆಹಾರ ಇವೆಲ್ಲ ಪಡ್ಕೊಂಡು ಇವತ್ತು ಪರಭಾಷೆಗೆ ಇವತ್ತು ಮಾರೋಗವ್ರೆ. ಅವ್ರಿಗೆ ಸರಿಯಾದ ದಿಕ್ಕಿನಲ್ಲಿ ಪಾಠ ಕಲಿಸಬೇಕು ಅಂತ ಸಂದರ್ಭ ಹೇಳ್ತಾ, ಹಾಗೂ ಈ ಒಂದು ವೇದಿಕೆ ಮಾಡಿರ್ತಕ್ಕಂಥದ್ದು 4 ಜನದಿಂದ ಆಗಲ್ಲ,
1000 ಜನರಿಂದ ನಾವು ಸಾಗರ ಕಟ್ಟಬಹುದು, ಸೈನಿಕರಿಂದಲೇ ನಾವು ಈಗ ಇವತ್ತು ಸಾಮ್ರಾಜ್ಯ ಕಟ್ಟಕ್ಕೆ ಸಾಧ್ಯ ಇದೆ. ಈಗ ನಾವು ಕಾರ್ಯಾಧ್ಯಕ್ಷರಾಗಿ 100ರಿಂದ 300 ಜನ ನಾವು ಆಯ್ಕೆ ಮಾಡಿ, ನಿಮ್ಮಲ್ಲಿ ಇರ್ತಕ್ಕಂಥವ್ರು ನಾವು ಸತ್ತಾಗ 4 ಜನ ವರಿಕಾರ ಬೇಕು ಅಂತ ಮಾಡ್ಕೊಂಡಿದ್ದೀರಾ? ನೀವು ಸತ್ತಾಗ ಬರೋರು ಯಾರು? ಅವ್ರು ಬೇಕು, ಅವ್ರು ಮಾಡ್ಕೊಳ್ಳಿ. 4ರಿಂದ 100 ಜನ ಆಯ್ತಾರೆ ಅಂತ ಸಂದರ್ಭಕ್ಕೆ ಇಚ್ಛೆ ಪಡ್ತೀನಿ. ಈ ಕನ್ನಡ ಭಾಷೆ ಉಳಿಬೇಕಾದ್ರೆ ನಾವು ಕಂಕಣ ಕೊಟ್ಟು ಬದ್ಧರಾಗಿ ಕನ್ನಡಕ್ಕಾಗಿ ನಾವು ಮನಸಾರೆ ಪ್ರೀತಿಯಿಂದ ನಾವು ಈ ಕನ್ನಡಕ್ಕಾಗಿ ದುಡಿಬೇಕು ಅಂತ ಸಂದರ್ಭಕ್ಕೆ ಹೇಳ್ತೀನಿ. ಇವತ್ತು ಏನಾಗಿದೆ ಅಂದ್ರೆ ದೊಡ್ಡ ದೊಡ್ಡ ಹುದ್ದೆ ಬೇಕು, ದೊಡ್ಡ ದೊಡ್ಡದು ಒಂದು ನಮಗೆ ಬೇರೆ ಬೇರೆದ ಒಂದು ಉದ್ಯೋಗ ಕೊಟ್ಟರು ನಾವು ಮಾಡ್ತೀವಿ ಅಂತ ಬರ್ತಾರೆ. ಬರೀ ಮಾತಕ್ಕಾಗಿ ಇವತ್ತು ಅನೌನ್ಸ್ಮೆಂಟ್ ಮಾಡ್ಕೊತಾರೆ, ಅವರು ಏನೂ ಮಾಡಲ್ಲ. ದಯವಿಟ್ಟು ಅಂತ ಕೆಲಸ ಯಾರು ಮಾಡಬೇಡಿ. ನಿಮ್ ಚೈತನ್ಯ ಇದ್ರೆ 4 ಜನ ತಂದು ಸೇರಿಸ್ತೀವಿ, 1 ಜನ ನಾವು ಈ ಕನ್ನಡ ನಾಡಿಗಾಗಿ ದುಡಿತೀವಿ ಅಂತ ನಾವು ಇದ್ರಂತೂ ಸೇರಿಸ್ತೀವಿ. ಕಷ್ಟಪಟ್ಟು ಯಾರೂ ಬರಬೇಡಿ, ಇಷ್ಟಪಟ್ಟು ಕನ್ನಡಿಗಾಗಿ ಬನ್ನಿ. ಈ ಕನ್ನಡದ ಮಣ್ಣಿನ ಋಣವ ತೀರಿಸೋಣ. ಇವತ್ತು ಕಂಕಣಬದ್ಧರಾಗಿ ನಿಮ್ಮ ಆತ್ಮ ಹುಟ್ಟಿ ಇವತ್ತು ನೀವು ಒಂದು ಇದನ್ನ ನೀವು ಇದು ಮಾಡ್ಬೇಕು ಅಂತ ಪ್ರಮಾಣ ವಚನ ಸ್ವೀಕಾರ ಮಾಡಬೇಕು ಅಂತ ಹೇಳ್ತೀನಿ. ಎದ್ದು ನಿಂತು ತಮ್ಮ ಎದೆ ಮೇಲಿಟ್ಟು ಪ್ರಮಾಣ ಮಾಡಿ, ಮರ ಗಿಡ ಉಳಿಸಿ, ಪರಿಸರ ಬೆಳೆಸಿ. ದಯವಿಟ್ಟು ಇಂತಹ ಒಂದು ಸ್ಲೋಗವನ್ನ ನಮ್ಮ ರಾಜ್ಯಾಧ್ಯಕ್ಷರು ಆಲಯ ನಮ್ಮ ಸುಮಾರು 10 ವರ್ಷದಿಂದ ಹೇಳ್ತಾ ಬಂದವ್ರೆ. ಅವರಿಗೆ ಧ್ವನಿ ಗುಡಿಸ್ಬೇಕು, ಅವ್ರ ಕೈ ಗುಡಿಸ್ಬೇಕು. ಅವರ ಕೈ ಗುಡಿಸಿದಾಗ ನಾವು ಅವರು ದೊಡ್ಡ ಆಲದ ಮರ, ಅದರಲ್ಲಿ ನಾವು ಕೊಂಬೆಗಳು. ಈ ಪುಣ್ಯಾತ್ಮ ಮನೆ ಮಡ್ಡ ಬಿಟ್ಟು ಇವತ್ತು ಕನ್ನಡ ನಾಡಿಗಾಗಿ ತನ್ನ ಪ್ರಾಣವನ್ನೇ ಮೀಸಲಾಗಿಟ್ಟವ್ರೆ. ಅದನ್ನ ನಾವು ಉಳಿಸ್ಕೋಬೇಕು, ಅವ್ರಿಗೆ ಸಹಕಾರ ಕೊಡಬೇಕು ಅಂತ ಹೇಳಿ ಸಂದರ್ಭದಲ್ಲಿ ಇಚ್ಛೆ ಪಡ್ತೀನಿ. ಇವರು ನಾವು ಹಿಂದೆ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದವು, ಪರಿಸರ ಅಭಿಯಾನ ಕಾರ್ಯಕ್ರಮ. ಧರ್ಮಸ್ಥಳದಲ್ಲಿ ರಾಮ ಮಂದಿರ ಪಕ್ಕದಲ್ಲಿ ಸುಮಾರು 5ರಿಂದ 6 ವರ್ಷ ಆಗದೆ ಆ ಮರ ಗಿಡ ನೆಟ್ಟಿದ್ದೀವಿ. ಅಲ್ಲಿಗೆ ಹೋಗಿ ಬಿಟ್ಟಿರ್ತಕ್ಕಂಥ ಫಲವನ್ನ ಸ್ವೀಕಾರ ಮಾಡಿ ಬಂದಿವಿ. ಅದೇ ರೀತಿ ನಾವು ಒಂದು ಮರ ಗಿಡ ನೆಟ್ಟರೆ ಪರಿಸರ ಉಳಿತದೆ. ಪರಿಸರ ಇಲ್ಲದೆ ಜೀವ ಪ್ರಾಣಿ ಯಾರೂ ಉಳಿಯಲ್ಲ. ಅದಕ್ಕಾಗಿ ನಾವು ಹೆಚ್ಚಿಗೆ ಬಂತು ಮಾತಾಡೋಕ್ಕಾಗಲ್ಲ, ಸುಮ್ಮನೆ ಮಾತಾಡ್ತಾ ಕೂತ್ಕೊಂಡ್ರೆ ಪ್ರಯೋಜನವಿಲ್ಲ. ಈ ಒಂದು ಕನ್ನಡ ನಾಡು ನುಡಿಗಾಗಿ ರಕ್ಷಣೆಗಾಗಿ ನಾವು ಪಣ ಕೊಟ್ಟು ಇವತ್ತಿನಿಂದ ಪ್ರತಿಜ್ಞೆ ಮಾಡಿ, ದಯವಿಟ್ಟು ಇನ್ವಾಲ್ವ್ ಆಗಿ ಪ್ರಾಮಾಣಿಕತೆಯಿಂದ ಮಾಡಿ. ಇಷ್ಟಪಟ್ಟು ಯಾರು ಕಷ್ಟಪಟ್ಟು ಬರಬೇಡಿ ಅಂತ ಹೇಳ್ತಾ ಇಷ್ಟು ಹೊತ್ತು ಮಾತಾಡೋ ಅವಕಾಶ ಮಾಡಿಕೊಟ್ಟ ನಿಮಗೆ. ಕನ್ನಡದವರು ಅಂತ ಹೇಳಿದ್ರೆ ನಮಗೆ ಎಲ್ಲೂ ಸಿಗಲ್ಲ. ಕನ್ನಡದವರು ಎಲ್ಲಿ ಯಾವ ಫ್ಯಾಕ್ಟ್ರಿ ಹೋಗ್ಲಿ, ಎಲ್ಲಿ ಹೋದ್ರೂ ಬಾಂಗ್ಲಾದೇಶದವರಿದ್ದಾರೆ. ನಮ್ಮ ಕರ್ನಾಟಕದಲ್ಲಿ 30% ಬಾಂಗ್ಲಾದೇಶದವರು ಸೇರ್ಕೊಂಡಿದ್ದಾರೆ. ನಮ್ಮ ಎಲ್ಲಿ ಹೋಗಿ ಕೇಳಿದ್ರೆ ನಮ್ಮ ಕನ್ನಡದವ್ರಿಗೆ ಕೆಲಸ ಕೊಡಿ ಅಂದ್ರೆ ಕನ್ನಡದವ್ರು ಕೆಲಸ ಮಾಡಲ್ಲ ಅಂತ ಹೇಳ್ತಾರೆ. ಕನ್ನಡದವ್ರಿಗೆ ಎಲ್ಲಿ ಹೋದ್ರೂ ಆದ್ಯತೆನೇ ಇಲ್ಲ. ನಾವೊಂದು ಓಲಾ ಊಬರ್ ಬುಕ್ ಮಾಡಿದ್ರೆ ಅಲ್ಲಿ ಬರ್ತಾರೆ ಹಿಂದಿಯವರು, ಎಲ್ಲಾರ ಒಂದು ಕೆಲಸ ಮಾಡಕ್ ಹೋಗ್ಲಿ ಅಲ್ಲಿ ಬರ್ತಾರೆ ಹಿಂದಿಯವರು. ಮೊನ್ನೆ ಮಾರ್ಕಲ್ಲಿ ಹೋಗಿ ನಾನು 400 ಮನೆದು ಕರೆಕ್ಟ್ ಕಟ್ ಮಾಡಿ ಬಂದಿದ್ದೀನಿ ಬಾಂಗ್ಲಾದೇಶದವರ ಸೆಟ್ಟಲ್ಲಿ. ಒಂದು 3 ದಿವಸ ಬಿಟ್ಟು ಹೋಗಾಗ ನಮ್ಮ ಕನ್ನಡದವರೇ ಹೋಗಿ ಅವ್ರಿಗೆ ಮತ್ತೆ ಕಲೆಕ್ಷನ್ ಕೊಟ್ಟಿದ್ದಾರೆ. ಎಲ್ಲಿದೆ ನಮ್ಮ ಕನ್ನಡಕ್ಕೆ? ಎಲ್ಲಿಯೂ ಆದ್ಯತೆನೇ ಇಲ್ಲ. ಕನ್ನಡ ಅಂತೇಳಿ ನಾವು 60% ಕನ್ನಡದಲ್ಲಿ ತುಂಬಾ ಹೋರಾಟ ಮಾಡಿದ್ವಿ. ನಾವು ಇದೇ ಮಾನವೀಯತೆಗೆ ನುಗ್ಗಿದ್ವಿ, ಎಲ್ಲ ಓಡಾಡಿದ್ವಿ, ಸಾಗಣೆ ಗೇಟಲ್ಲಿ ಹೋಗಿ ಹೋರಾಟ ಮಾಡಿದ್ವಿ, ಜೈಲಿಗೂ ಹೋದ್ವಿ. ತುಂಬಾ ಕನ್ನಡಕ್ಕೋಸ್ಕರ ನಾವು ಹೋರಾಟ ಮಾಡಿದ್ವಿ. ಎಷ್ಟೋ ಬೋರ್ಡ್ಗಳನ್ನು ನಾವು ಅರ್ಥ ಬಿಸಾಕಿದ್ವಿ. ಆದ್ರೂ ನಮ್ಮವರೇ ಮತ್ತೆ ಹೋಗಿ ಅವ್ರಿಗೆ ಹಾಕಿ ಕೊಡ್ತಾ ಇದ್ದಾರೆ. ಇದು ನಮ್ಮ ಒಂದು ಕನ್ನಡದ ಒಂದು ಬೇಜಾರಿನ ಸಂಗತಿ. ಜಾಸ್ತಿ ಮಾತಾಡೋಕ್ಕಾಗಲ್ಲ. ಏನಕ್ಕೆ ಇವಾಗ ಡಿಸೆಂಬರ್ ತಿಂಗಳಲ್ಲಿ ಮಾಡ್ತಾ ಇದೀವಿ ಗೊತ್ತಾ? ಯಾಕೆ ಅಂದ್ರೆ ನಮ್ಮನ್ನ ಎಲ್ಲ ನವೆಂಬರ್ ಕನ್ನಡಿಗರು ಅಂತ ಹೇಳ್ತಾ ಇದ್ದಾರೆ. ನಾವು ನವೆಂಬರ್ ಕನ್ನಡಿಗರಲ್ಲ, ನಂಬರ್ 1 ಕನ್ನಡಿಗರು. ನಾವು ಕನ್ನಡಕ್ಕಾಗಿ ಯಾವಾಗಲೂ ಸಿದ್ಧವಾಗಿರ್ತೀವಿ. ನೆಲ, ಜಲ, ಭಾಷೆ ಎಲ್ಲದಕ್ಕೂ ನಾವು ಹೋರಾಟ ಮಾಡ್ತಾ ಇದ್ವಿ. ಯಾಕೆ ಇವರೇನು ಹೇಳ್ತಾ ಇದ್ರು ಅವ್ರು ರೈತರೊಬ್ರು, ಸರ್ ನೀವು ಹೇಳ್ತೀರಾ ನೀವೇನು ಮಾಡಲ್ಲ ಅಂತ. ನಾನೊಂದು ಮಾತು ಹೇಳ್ತೀನಿ, ಇವರು ಮತ ಹಾಕುವಾಗ ತಮ್ಮ ಹಕ್ಕುಗಳನ್ನು ಮಾರಿಕೊಳ್ಳದೆ ಇವರು ಕರೆಕ್ಟಾಗಿ ಪ್ರಾಮಾಣಿಕ ವ್ಯಕ್ತಿಗೆ ಇವ್ರನ್ನ ಆರಿಸಿದ್ರೆ ಈ ತರ ವ್ಯವಸ್ಥೆಗಳು ಆಗಕ್ಕೆ ಸಾಧ್ಯ ಇಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ಈ ತರ ವ್ಯವಸ್ಥೆ ಆಗಕ್ಕೆ ಯಾರು ಕಾರಣ? ನೀವೇ ಕಾರಣ. ಯಾಕೆಂದ್ರೆ ಮತನ ಮಾರ್ಕೋತಾ ಇದ್ದೀರಾ, ತಮ್ಮ ಹಕ್ಕುಗಳನ್ನ ಮಾರ್ಕೋತಾ ಇದ್ದೀರಾ. ತಮ್ಮ ಹಕ್ಕುಗಳನ್ನ ಮಾರ್ಕೊಂಡು ನೀವು ಅದು ವ್ಯವಸ್ಥೆ ಇಲ್ಲ, ಇದು ವ್ಯವಸ್ಥೆ ಸರಿಯಾಗಿಲ್ಲ ಅಂತ ಹೋರಾಟ ಮಾಡಿದ್ರೆ ಏನ್ ಪ್ರಯೋಜನ? ನಾವು ಕನ್ನಡಕ್ಕಾಗಿ ಯಾವಾಗಲೂ ಸಿದ್ಧವಾಗಿರ್ತೀವಿ, ಹೋರಾಟ ಮಾಡ್ತಾನೆ ಇರ್ತೀವಿ. ನಾವು ಈ ಶಾಲು ಹಾಕಿರೋದೇ ಹೋರಾಟ ಮಾಡಕ್ಕೆ. ಇವ್ರು ಹೇಳ್ತಾ ಇದ್ದಾರೆ ನೆಲ, ಜಲ, ಭಾಷೆ ಅಂತ ಹೇಳ್ತೀರಾ ಅಂತ. ಸರ್ ನಾವು ಇರೋದ್ರಿಂದನೇ ಸರ್ ಈ ಬೆಂಗಳೂರಲ್ಲಿ ಕರ್ನಾಟಕದ ಕನ್ನಡಿಗರು ಉಳಿತಾ ಇರೋದು. ಪರಭಾಷೆಗಳು ತುಂಬಿ ತುಳುಕ್ತಾ ಇದ್ದಾರೆ. ಚಾಲಕರಿಗೆ ಎಲ್ಲಂದ್ರೆ ಅಲ್ಲೇ ಮಾಡ್ತಾ ಇದ್ದಾರೆ. ಗೊತ್ತಾ ನಿಮ್ಗೆ? ನಾಮಫಲಕಗಳು ನೋಡಿ, ದೇವನಹಳ್ಳಿಯಿಂದ ಇಲ್ಲಿ ಬೆಂಗಳೂರು ಹೆಬ್ಬಾಳದವರೆಗೂ ಒಂದು ನಾಮಫಲಕ ಕನ್ನಡ ಹಾಕಿಲ್ಲ. ಎಲ್ಲರೂ ನಾವು ಕಾಲ್ ಮಾಡಿ ಹೇಳ್ತಾ ಇದೀವಿ, ಕನ್ನಡ ಹಾಕ್ತೀರಾ ಇಲ್ಲ ನಾವು ಬಂದು ಎಲ್ಲ ಹೊಡೆದಾಕ್ತಾ ಅಂತ.
ಈಗ ನಾವು ಮುಂದಿನ ತಿಂಗಳಲ್ಲಿ ನೆಲಮಂಗಲ ತಾಲೂಕಲ್ಲಿ ಒಂದು ಕನ್ನಡ ಅಭಿಯಾನ ಹಾಕ್ತಾ ಇದ್ದೀವಿ. ಎಲ್ಲರೂ ಬರಬೇಕು. ಅಲ್ಲಿ ದೊಡ್ಡ ಮಟ್ಟದಲ್ಲಿ ನಾವು ಕನ್ನಡ ಅಭಿಯಾನ ಮಾಡಲೇಬೇಕಾಗುತ್ತೆ. ಯಾವುದೇ ಒಂದು ಪೆಟ್ರೋಲ್ ಬಂಕಲ್ಲಿ ಬರೀ ಹಿಂದಿ ಇಂಗ್ಲೀಷ್ ಒಂದು ಬಿಟ್ಟರೆ ಇನ್ಯಾವುದೂ ಆಗ್ತಾ ಇಲ್ಲ. ಇದ್ರ ಬಗ್ಗೆ ನಾವು ಧ್ವನಿ ಎತ್ತಬೇಕು, ನೀವೆಲ್ಲರೂ ಸಪೋರ್ಟ್ ಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ನನಗೆ ಡಾಕ್ಟರ್ ಚಳುವಳಿ ಚಲಪತಿ ಗೌಡರು ನನಗೆ ಒಳ್ಳೆಯ ಒಂದು ಬೆಂಗಳೂರು ನಗರ ಘಟಕದ ಅಧ್ಯಕ್ಷ ಸ್ಥಾನ ಕೊಟ್ಟಿದ್ದಾರೆ. ಅವರು ತುಂಬ ಹೋರಾಟ ಮಾಡಿದ್ದಾರೆ. ಯಾವುದು ಹೋರಾಟ? ಶಾಶ್ವತ ನೀರಾವರಿ ಹೋರಾಟ. ಚಿಕ್ಕಬಳ್ಳಾಪುರ ಜಿಲ್ಲೆಗೆ ನೀರಿನ ವ್ಯವಸ್ಥೆ ಇಲ್ಲ, ಅದು ನಾವು ನಿಂತು ಹೋರಾಟ ಮಾಡಿ ಜೈಲಿಗೂ ಸಹ ಹೋಗಿ ಬಂದಿದ್ದಾರೆ. ಅವ್ರು ಅಂತಂತ ಹೋರಾಟ ಮಾಡಿದ್ದಾರೆ. ಆಮೇಲೆ ಅವ್ರ ಜೊತೆ ನಾವು ಮೇಕೆದಾಟು ಅಂತ ಒಂದು ಯೋಜನೆ, ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದು, ಅದು ಬಾಣುಕೊಂಡೆಯಿಂದ ಮೆಜೆಸ್ಟಿಕ್ವರೆಗೆ ಪಾದಯಾತ್ರೆ ಮೂಲಕ ನಾವು ಹೋರಾಟ ಮಾಡಿದ್ದೀವಿ. ಎಷ್ಟು 12 ಗಂಟೆಗಳ ಕಾಲ ರಾತ್ರಿ ಇದ್ದು ಅವರಿಗೆ ಯಾರಿಗೆ ಮನವಿ ಸಲ್ಲಿಸಬೇಕು ಅವ್ರಿಗೆ ಮನವಿ ಸಲ್ಲಿಸಿದ್ವಿ. ತುಂಬ ಹೋರಾಟದಲ್ಲಿ ಅವರು ಭಾಗಿಯಾಗಿದ್ದಾರೆ. ಅವರು ಡಾಕ್ಟರ್ ಚಳುವಳಿ ಚಲಪತಿಗಳವ್ರಿಗೆ ನಾನು ವಂದನೆ ಹೇಳ್ತೀನಿ. ನನಗೊಂದು ಅವಕಾಶ ಕೊಟ್ಟಿರೋದಕ್ಕೆ ನಾನು ಧನ್ಯವಾದಗಳು ತಿಳಿಸ್ತಾ ಈಗ ಬಂದಿರತಕ್ಕಂಥ ಎಲ್ಲರಿಗೂ ಅಷ್ಟೇ ನಮ್ಮದು ಭಾರತ ದೇಶ. ಆದರೆ ಪ್ರತಿಯೊಂದು ರಾಜ್ಯಗಳಲ್ಲಿ ಅವ್ರದ್ದೇ ಆದಂಥ ಭಾಷೆಗಳು, ಅವ್ರದ್ದೇ ಆದಂಥ ಭಾಷೆಗಳಲ್ಲಿ ಮಾತಾಡಿಕೊಂಡು ಜೀವನವನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. 47ರಲ್ಲಿ ನಮ್ಮ ಸ್ವತಂತ್ರ ಬಂದ ಆದ ಮೇಲೆ ಮತ್ತೆ ಒಂದು ಸಮಸ್ಯೆಗಳು ಪ್ರಾರಂಭ ಆಗುತ್ತೆ. ಅದು ಭಾಷಾವಾರ ಪ್ರಾಂತಗಳ ವಿಂಗಡಣೆ ಆಗಬೇಕು. ಯಾಕೆ ಅಂತಂದ್ರೆ ಪಕ್ಕದಲ್ಲಿ ಕರ್ನಾಟಕ ಇದೆ, ಪಕ್ಕದಲ್ಲಿ ಆಂಧ್ರ ಇದೆ, ಇನ್ನು ಪಕ್ಕಕ್ಕೆ ಹೋದ್ರೆ ತಮಿಳುನಾಡು, ಈ ಕಡೆ ಹೋದ್ರೆ ಕಾಸರಗೋಡು ಅಂದ್ರೆ ನಮ್ಮ ಕೇರಳ, ಇನ್ನು ಸ್ವಲ್ಪ ಆ ಕಡೆ ಹೋದ್ರೆ ಮಹಾರಾಷ್ಟ್ರ. ಈ ಎಲ್ಲ ಮಧ್ಯದಲ್ಲಿ ನಾವು ವಾಸ ಮಾಡ್ತಾ ಇರುವಂಥದ್ದು ಕರ್ನಾಟಕದವರು. ಆಗ ನಮಗೆ ಭಾಷಾವಾರ ಪ್ರಾಂತ ಆಗಬೇಕು, ನಮ್ಮ ರಾಜ್ಯ ವಿಂಗಡಣೆ ಆಗಬೇಕು ಅಂತೇಳಿ 1918ರಲ್ಲಿ ಬೆಳಗಾವಿಗೆ ಮಹಾತ್ಮ ಗಾಂಧೀಜಿಯವರು ಒಂದು ಸಭೆಯನ್ನ ಮಾಡ್ತಾರೆ. ಅಂದಿನ ಕಾಂಗ್ರೆಸ್ ಸಭೆಯನ್ನ ಮಾಡೋದಕ್ಕೆ ಬರ್ತಾರೆ. ಆಗಲೇ ಅಂದ್ರೆ ನೀವು ಅರ್ಥ ಮಾಡ್ಕೊಳ್ಳಿ, ಆ ಒಂದು ಸಂದರ್ಭಕ್ಕೆ ನಮ್ಮವರು ನಮ್ಮ ಭಾಷಾವಾರ ಪ್ರಾಂತ ಆಗಬೇಕು ಅಂತಂದ್ರು. ಆದ್ರೆ ಸ್ವತಂತ್ರ ಬಂದಿದ್ದು 1947ರಲ್ಲಿ ನಮ್ಮ ಹಾಲೂರು ವೆಂಕಟರಾಯರು ಮತ್ತೆ ಬೇಲೂರು ಕೃಷ್ಣರಾಯರು 1918ರಲ್ಲಿ ಬೆಳಗಾವಿಯಲ್ಲಿ ಒಂದು ಸಭೆಯನ್ನು ಮಹಾತ್ಮ ಗಾಂಧೀಜಿಯವರು ಮಾಡ್ತಾರಂತ ಸಂದರ್ಭದಲ್ಲಿ ಒಂದು ಬೇಡಿಕೆಯನ್ನು ಇಡ್ತಾರೆ, ನಮ್ಮದು ಭಾಷಾವಾರ ಪ್ರಾಂತವನ್ನ ವಿಂಗಡಣೆ ಮಾಡಿ ಅಂತ. ಇವೆಲ್ಲ ದಾಖಲೆಗಳಿರುತ್ತೆ, ಕಥೆ ಎಲ್ಲ ಇದನ್ನು ಅರ್ಥ ಮಾಡ್ಕೋಬೇಕು. ಎಲ್ಲಿಂದ ನಮ್ಮ ಒಂದು ಪ್ರಯಾಣ ಪ್ರಾರಂಭ ಆಗಿದೆ ಕನ್ನಡಿಗರ ಒಂದು ಭಾಷಾವಾರ ಪ್ರಾಂತಕ್ಕಾಗಲಿ ಕನ್ನಡ ಉಳಿಸೋದಕ್ಕಾಗಲಿ ಅನ್ನೋದನ್ನ ನಮ್ಮ ಹಿರಿಯರು ಅರ್ಥ ಮಾಡ್ಕೋಬೇಕು. 1918ರಲ್ಲಿ ಮಹಾತ್ಮ ಗಾಂಧಿ ಹತ್ರ ಕೃಷ್ಣರಾಯರು ಒಂದು ಬೇಡಿಕೆಯನ್ನು ಇಡ್ತಾರೆ, ಸ್ವಾಮಿ ನಮಗೆ ಈ ಭಾಷಾವಾರ ಪ್ರಾಂತವನ್ನು ವಿಂಗಡಣೆ ಮಾಡಿಕೊಡಿ. ಅದಾದ ಮೇಲೆ 47ರಲ್ಲಿ ಸ್ವತಂತ್ರ ಬರ್ತದೆ. ಅದಾದ ಮೇಲೆ 1956ರಲ್ಲಿ ಭಾಷಾವಾರ ಪ್ರಾಂತ ವಿಂಗಡಣೆ ಆಗುತ್ತೆ. ಅಷ್ಟಕ್ಕೆ ಹಲವಾರು ಜನ ಹಿರಿಯರು, ಎಷ್ಟೋ ಜನ ತನ್ನ ಹೆಂಡತಿ ಮಕ್ಕಳನ್ನ ಬಿಟ್ಟು, ಎಷ್ಟೋ ಜನ ಮಹಾನೀಯರು ತನ್ನ ಹೆಂಡತಿ ಮಕ್ಕಳನ್ನ ಬಿಟ್ಟು, ಈ ರಾಜ್ಯನೇ ನನ್ನ ಕುಟುಂಬ, ಈ ರಾಜ್ಯದಲ್ಲಿ ಇರುವಂತಹ ಜನರೇ ನನ್ನ ಕುಟುಂಬದ ಸದಸ್ಯರು ಅಂತೇಳಿ ತನ್ನ ಪ್ರಾಣವನ್ನ ಒತ್ತೆ ಇಟ್ಟು ಪ್ರಾಣವನ್ನ ಕಳ್ಕೊಂಡು ಭಾಷಾವಾರ ಪ್ರಾಂತವನ್ನ ವಿಂಗಡಣೆ ಮಾಡ್ತಾರೆ. ಆ ನೆನಪಿಗಾಗಿ ಮತ್ತೆ 1973ರಲ್ಲಿ ಇದು ಭಾಷಾವಾರ ಪ್ರಾಂತ ಆಗುತ್ತೆ, ಮೈಸೂರು ಸೇರಿರುತ್ತೆ. ಆದರೆ ಕರ್ನಾಟಕ ರಾಜ್ಯ ಆಗಬೇಕಂದ್ರೆ 1973ರಲ್ಲಿ ದೇವರಾಜ ಅರಸರ ಕಾಲದಲ್ಲಿ ಈ ಒಂದು ಕರ್ನಾಟಕ ರಾಜಧಾನಿಯಾಗಿ ಘೋಷಣೆ ಆಗುತ್ತೆ. ಈ ಎರಡರ ನೆನಪಿಗಾಗಿ ರಾಜ್ಯ ಸರ್ಕಾರದ ಅಂದಿನಿಂದ ಇನ್ನೊಂದು ತನಕ ನವೆಂಬರ್ 1ನೇ ತಾರೀಕು ನಾವು ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಈ ಆಚರಣೆ ಮಾಡೋ ಉದ್ದೇಶ ಇಷ್ಟೇ, ನಮಗಾಗಿ ಎಷ್ಟೋ ಜನ ಮಹನೀಯರ ಪ್ರಾಣವನ್ನು ತ್ಯಾಗವನ್ನು ಮಾಡಿದ್ದಾರೆ. ಎಷ್ಟೋ ಜನ ತನ್ನ ಹೆಂಡತಿ ಮಕ್ಕಳ ಕುಟುಂಬವನ್ನ ಬೀದಿಗೆ ಬಿಟ್ಟು ಕನ್ನಡವೇ ನನ್ನ ಉಸಿರು, ಕನ್ನಡವೇ ನನ್ನ ದೇವರು, ನಾವೇನು ಇದಕ್ಕಾಗಿ ತ್ಯಾಗ ಮಾಡಿದಂತಹ ಮಹನೀಯರನ್ನ ನೆನೆಸಿಕೊಂಡು ನಾವು ಹೋರಾಟಗಾರರ ಪರವಾಗಿದ್ದೇವೆ ಅಂತ ಹೋರಾಟಗಾರರಿಗೆ ಒಂದು ಸ್ಫೂರ್ತಿ ಧೈರ್ಯವನ್ನು ತುಂಬುವಂಥದ್ದೇ ಕರ್ನಾಟಕದಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ಮಾಡುವಂಥದ್ದು. ಅರ್ಥ ಆಯ್ತಾ ಯಜಮಾನ್ರೆ? ಗೊತ್ತಾಯ್ತಲ್ವಾ? ಅದಾದ ನಂತರ ಈ ಭಾಷಾವಾರ ಪ್ರಾಂತ ವಿಂಗಡಣೆ ಆಗೋಗ್ಬಿಡ್ತದೆ. ಆಂಧ್ರವರು ಕರ್ನಾಟಕದಲ್ಲಿರ್ತಾರೆ, ತೆಲುಗವರು ಕರ್ನಾಟಕದಲ್ಲಿರ್ತಾರೆ, ಮಹಾರಾಷ್ಟ್ರ ಕರ್ನಾಟಕದಲ್ಲಿರ್ತಾರೆ, ಕೇರಳವರು ಕರ್ನಾಟಕದಲ್ಲಿರ್ತಾರೆ. ಆದರೆ ಎಲ್ಲರನ್ನೂ ನೀವು ಹೊರಗಡೆ ಹೋಗಿ ಅಂತ ಕಳಿಸೋದಕ್ಕಾಗೋದಿಲ್ಲ. ನಾವು ಇಲ್ಲಿ ಉದ್ಯೋಗವನ್ನು ಮಾಡಬೇಕು, ಉದ್ಯೋಗವನ್ನು ಸೃಷ್ಟಿಯಾಗಬೇಕು. ಪ್ರತಿಯೊಂದು ವಲಯಗಳಲ್ಲಿ ಅಂದ್ರೆ ಈ ಸುಮಾರು ಈಗ ನಮಗೆ ಇದು ಒಂದು ಕೊಡುಗೆಹಳ್ಳಿ, ಮತ್ತೆ ಇದಾದ್ಮೇಲೆ ಮತ್ತೆ ಭದ್ರಾಪಲ್ಲೆ ಹೊರಟು
ಮತ್ತು ಇನ್ನೊಂದು ಕಡೆ ನಾಗಸೆಟ್ಟಹಳ್ಳಿ, ಹಂಗೆ ಹೋಗ್ತಾ ಸಂಜಯ್ ನಗರ, ಇನ್ನ ಮುಂದಕ್ಕೆ ಹೋಗ್ತಾ ಹಾಟಿ ನಗರ, ಇನ್ನ ಮುಂದಕ್ಕೆ ಹೋಗ್ತಾ ಗಾಂಧಿನಗರ, ಈ ತರ ನಗರಗಳೇನಿದ್ವು ಈ ಒಂದು ಪೇಟೆಗಳನ್ನ ಅಂದಿನ ಕೆಂಪೇಗೌಡರು ಈ ಬೆಂಗಳೂರಿಗೆ ಎಲ್ಲ ಒಂದೊಂದು ಭಾಗಗಳಿಗೆ, ಒಂದೊಂದು ಊರುಗಳಿಗೆ ಅಥವಾ ಒಂದೊಂದು ಗುಂಪುಗಳಿಗೆ ಅಥವಾ ಒಂದೊಂದು ಬೀದಿಗಳಿಗೆ ಒಂದೊಂದು ಹೆಸರನ್ನ ಇಟ್ಕೊಂಡು ಬಂದ್ರು. ಈಗ ಅಕ್ಕಿಪೇಟೆ ಇರ್ಬೋದು, ಮಾಮೂಲು ಪೇಟೆ ಇರ್ಬೋದು, ಬಳೆಪೇಟೆ ಇರ್ಬೋದು, ಆ ಥರ ಎಲ್ಲ ಪೇಟೆಗಳನ್ನ ಆ ಮಹಾನುಭಾವರು ಅವ್ರು ಸೃಷ್ಟಿ ಮಾಡಿದ್ರು. ಇದೆಲ್ಲ ಆದಮೇಲೆ ಎಲ್ಲ ಜನ ಬಂದು ವ್ಯಾಪಾರಕ್ಕೆ ಬಂದು ನಮ್ಮ ಕನ್ನಡಿಗರನ್ನೇ ಓಡಿಸುವಂತ ಪ್ರಯತ್ನಕ್ಕೆ ಕೈ ಹಾಕಿದ್ರು. ಆ ಸಂದರ್ಭದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಹೇಳಿದ್ರು, ಇಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿಮಾನಿಗಳ ಸಂಘ ಅಂತ ಉದಯ ಆಗುತ್ತೆ. ಅದು ಉದಯ ಆದಮೇಲೆ ಸ್ವಲ್ಪ ಜನ ಭಯಪಟ್ಟು ಕನ್ನಡಿಗರ ಸಹವಾಸಕ್ಕೆ ಬರುವಂತದ್ದು ಬಿಟ್ಟು ಕನ್ನಡ ಉಳಿಸುವಂತ ಕೆಲಸ ಡಾಕ್ಟರ್ ರಾಜ್ಕುಮಾರ್ ಅವರು ಮಾಡ್ತಾರೆ. ಅಷ್ಟಾದ್ಮೇಲೆ ನಮ್ಮ ರಾಜಕಾರಣಿಗಳಿಗೆ ಓಟ್ ಬೇಕಲ್ವಾ, ಅವ್ರಿಗೆ ಓಟ್ಗಾಗಿ ಎಲ್ಲ ಜನಾಂಗವನ್ನ ಪ್ರೀತಿ ಮಾಡೋದು, ಅಂದ್ರೆ ನಾಟಕೀಯವಾಗಿ ಪ್ರೀತಿ ಅಂತಾರೆ. ಆ ನಾಟಕೀಯವಾಗಿ ಪ್ರೀತಿ ಮಾಡಿ ಮತಗಳನ್ನ ಹಾಕೊಂಡು ಅಧಿಕಾರಕ್ಕೆ ಚಲಾವಣೆ ಮಾಡೋದಕ್ಕಾಗಿ ಈ ರಾಜಕಾರಣಿಗಳು ಇರ್ತ ಮಾಡಿದಂತ ಸಂದರ್ಭದಲ್ಲಿ ಅದಕ್ಕಾಗಿ ನಮ್ಮ ಈ ಕನ್ನಡ ಪರ ಎಲ್ಲ ಸಂಘಟನೆಯ ಹೋರಾಟಗಾರರು ಈ ನಾಡನ್ನ ಉಳಿಸಬೇಕು, ಈ ನಾಡಕ್ಕೆ ನಾವಿಲ್ಲ ಅಂತಂದ್ರೆ ಆಗೋದಿಲ್ಲ ಅಂದ್ರೆ ಆಗ ಕರ್ನಾಟಕದಲ್ಲಿರುವಂತ ಕೆಲವು ಹೋರಾಟಗಾರರು ಕನ್ನಡ ನೆಲವನ್ನ ಕಾವಲುಗಾರರಾಗಿ ರಕ್ಷಣೆ ಮಾಡ್ಕೊಂಡು ಬಂದಿದ್ದಾರೆ. ಇದೆಲ್ಲ ಜ್ಞಾಪಕ ಇಟ್ಕೋಬೇಕು ನೀವು. ಆ ರಕ್ಷಣೆ ಮಾಡ್ಕೊಂಡು ಇಟ್ಕೊಂಡ್ಮೇಲೆ ಈ ನಮ್ಮ ತಮಿಳುನಾಡವರು ಬರ್ತಾರೆ, ಇಲ್ಲಿಂದ ನಮ್ಗೆ ಬೇಕು ಅಂತ ಅವ್ರು ಗಲಾಟೆ ಮಾಡ್ತಾರೆ. ಮತ್ತೆ ಈ ಕಾಸರಗೋಡು ಕೂಡ ನಮ್ದೇ ಇತ್ತು, ಅದು ಕೇರಳ ಅವ್ರು ಕಿತ್ಕೊಳ್ತಾರೆ. ಮತ್ತೆ ಈ ಬೆಳಗಾಂ ಕಡೆ ಸ್ವಲ್ಪ ಬೆಳಗಾಂ ಜಿಲ್ಲೆಯಲ್ಲಿ ಅರ್ಧ ನಮ್ದೇ ಇತ್ತು, ಅದನ್ನ ಮಹಾರಾಷ್ಟ್ರ ಸೇರಿಸ್ಬಿಡ್ತಾರೆ. ಇದಾದ್ಮೇಲೆ ಅದು ತೃಪ್ತಿಯಾಗಿರ್ತದೆ ಅಂದ್ರೆ ಇಲ್ಲ, ತೃಪ್ತಿಯಾಗಿಲ್ಲ. ನಮ್ಗೆ ಬೆಳಗಾಂ ನಮಗ್ ಸೇರ್ಬೇಕು, ಈ ಕಾಸರಗೋಡು ಬಿಟ್ಟು ಈ ಕಡೆ ಮೈಸೂರು ಕೆಲವು ಭಾಗ ನಮಗ್ ಸೇರ್ಬೇಕು, ಈ ಆಂಧ್ರದಲ್ಲಿ ಈ ಕಡೆ ಕೆಲವು ಸೇರ್ಬೇಕು ಅಂದಾಗ ಮಂತ್ರಾಲಯ ಕೂಡ ನಮ್ದೇ ಆಗಿರ್ತದೆ. ಆ ಮಂತ್ರಾಲಯವನ್ನ ಆಂಧ್ರ ಬಿಟ್ಕೊಡ್ಬೇಕಾಗುತ್ತೆ ಪರಿಸ್ಥಿತಿ ನಮ್ಗೆ. ಎಲ್ಲ ಬಿಟ್ಟರು ಸಹ ನಾವು ನೆಮ್ಮದಿಯಾಗಿರಕ್ಕಾಗಲಿಲ್ಲ. ಯಾಕೆಂದ್ರೆ ನಮ್ಮನ್ನ ಆಳುವಂತ ಕೆಲವರು ನಾಮರ್ದ ರಾಜಕಾರಣಿಗಳು ಓಟ್ಗಾಗಿ ನಮ್ಮ ರಾಜ್ಯವನ್ನ ಬಾಗಿಲಿಡೋಕೆ ಸಿದ್ಧವಾಗ್ತಾರೆ. ಅಂದ್ರೆ ಒಂದು ಕೇಕ್ ಅನ್ನ ಕಟ್ ಮಾಡಿ ಹುಟ್ಟುಹಬ್ಬಕ್ಕೆ. ಆ ರೀತಿ ಈ ಕಡೆ ತಮಿಳುನಾಡವರು, ಈ ಕಡೆ ಕೇರಳ ಅವರಿಗೆ, ಆಂಧ್ರ ಅವರಿಗೆ, ಮಹಾರಾಷ್ಟ್ರದವರು ಕಿತ್ಕೊಂಡು ಹೋಗುವಂತ ಸಂದರ್ಭದಲ್ಲಿ ಆಗ ತನ್ನ ಪ್ರಾಣಗಳನ್ನ ಒತ್ತೆ ಇಟ್ಟು ಕನ್ನಡ ಪರ ಹೋರಾಟಗಾರರು ಪ್ರತಿಯೊಬ್ಬರು ನಮ್ಮ ಸಂಘಟನೆಯನ್ನ ಮಾಡಿಕೊಂಡು ಕರ್ನಾಟಕದ ಕಾವಲುಗಾರರ ಕೆಲಸ ಮಾಡ್ತಾ ಇದ್ರು. ನಾವೇನಾದ್ರೂ ಇವತ್ತು ಮಾಡಲಿಲ್ಲ ಅಂದಿದ್ರೆ ಯಜಮಾನ್ರೆ ಕರ್ನಾಟಕ ಉಳಿತಾ ಇರ್ಲಿಲ್ಲ. ಕನ್ನಡ ಪರ ಹೋರಾಟಗಾರರು ಹೋರಾಟ ಮಾಡಿದ ಫಲವೇ ಇವತ್ತು ನೆಮ್ಮದಿಯಾಗಿರೋದ್ರಿಂದ ಕನ್ನಡಿಗರ ಅವಕಾಶ ಇದೆ, ಕನ್ನಡ ಉಳಿದಿದೆ ಅಂತ ತಿಳ್ಕೋಬೇಕು. ಇಲ್ಲ ಅಂದ್ರೆ ಇವತ್ತು ಕನ್ನಡ ಪರ ಹೋರಾಟಗಾರ ಇಲ್ಲ ಅಂದ್ರೆ ಕರ್ನಾಟಕನೇ ಇಲ್ಲ. ನಾನು ರಾಜಕಾರಣಿ ಆದ್ರೆ ಅದನ್ನೇ ಮಾಡ್ತೀನಿ, ಎಲ್ಲಾ ಭಾಷೆಯನ್ನು ಕರ್ಕೊಂಡ್ ಬರ್ತೀನಿ, ರಾಜ್ಯ ಹಾಳಾದ್ರೂ ಪರವಾಗಿಲ್ಲ, ನಾನು ಶಾಸಕನಾಗಬೇಕು, ಮಂತ್ರಿ ಆಗಬೇಕು, ಮುಖ್ಯಮಂತ್ರಿ ಆಗಬೇಕು, ರಾಜ್ಯ ಹಾಳಾಗೋಗ್ಲಿ, ಈ ಮನಸ್ಥಿತಿಗೆ ನಮ್ಮ ರಾಜಕಾರಣಿಗಳು ಬಂದಿದ್ದಾರೆ. ರಾಮಾಪುರ ಕುಟುಂಬ ಬಂದ ಆ ಮಾತು ಹೇಳಿದ್ರೆ ನಾನು ದಿನನಿತ್ಯ ದೇವಸ್ಥಾನಕ್ಕೆ ಹೋಗಲು ಅವನ ಪಾದ ಪೂಜೆ ಮಾಡ್ತೀನಿ, ಯಾರೂ ಇಲ್ಲ. ಆಮೇಲೆ ನಮ್ಮ ಜನಗಳು ಅಷ್ಟೇ, ಯಾರಾದ್ರೂ ಇವತ್ತು ಹೋಗಿ ಒಂದು ಕಚೇರಿಗೆ ಹೋದಂತ ಸಂದರ್ಭದಲ್ಲಿ ಯಾರಾದ್ರೂ ಹಣ ಕೊಡದಿರ ಕೆಲಸ ಮಾಡಿಸ್ಕೊಂಡ್ ಬರ್ತಾ ಇದ್ದೀರಾ? ಎಲ್ಲರೂ ಹಣ ಕೊಟ್ಟು ಕೆಲಸ ಮಾಡಿಸ್ಕೊಳ್ತಾ ಇದ್ದಾರೆ. ಓಟ್ ಹಾಕೋವಾಗ ನೀವು ಎಲ್ಲರೂ ಹಣವನ್ನು ತಗೊಂಡು ಓಟ್ ಹಾಕ್ತಾ ಇದ್ದೀರಿ. ಇನ್ನೆಲ್ಲಿದೆ ನಮ್ಮ ಹಕ್ಕನ್ನ 500, 1000, 2000 ನಾವು ಮಾರ್ಕೊಳ್ತಾ ಇದ್ದೀರಿ. ಆ ಮಾರಾಟಕ್ಕೆ ನಾವು ಬಲಿಯಾಗಿದ್ದೀವಿ. ನಮ್ಮನ್ನ ಕೊಂಡು ಬಂದಂತ ಯಾರು ಅಧಿಕಾರಿ, ಇದು ಜನಪ್ರತಿನಿಧಿ ಆಗಿರ್ತಾನೋ ಅವ್ರು ಏನು ಮಾಡ್ತಾನೆ, 50 ಕೋಟಿ 100 ಕೋಟಿ ನಮ್ಗೆ ಚೆಲ್ಲಿರ್ತಾನೆ. ಮತ್ತೆ ಅವನು ಆ 100 ಕೋಟಿಯನ್ನು ಮಾಡ್ಕೋಬೇಕಾದ್ರೆ ಎಲ್ಲಿಂದ ಮಾಡ್ಕೊಳ್ತಾನೆ? ಆಗಲೇ ಭ್ರಷ್ಟಾಚಾರ ಪ್ರಾರಂಭ ಆಗೋದು. ನಾನು ಭ್ರಷ್ಟ, ನೀನು ಭ್ರಷ್ಟ ಅಂತ ಗೊತ್ತಾಯ್ತಲ್ಲ. ಫಸ್ಟ್ 500,000 ತಗೊಂಡು ನಾನು ಭ್ರಷ್ಟ ಆಗಿದ್ದೀನಿ, ಎರಡನೇ ಭ್ರಷ್ಟ ಆಗೋದು ರಾಜಕಾರಣಿ. ಇದಕ್ಕೆ ಕಡಿವಾಣ ಹಾಕೋದು ಯಾರು? ಜನಗಳಾಗ್ಬೇಕೇ. ನಿನ್ನ ದುಡ್ಡು ನನಗೆ ಬೇಕಾಗಿಲ್ಲ, ನಿನ್ನ ಹಣ ನನಗೆ ಬೇಕಾಗಿಲ್ಲ, 5 ವರ್ಷ ನೀವು ಸೇವೆ ಮಾಡೋದಕ್ಕೆ ನಾನು ಕೊಡ್ತಾ ಇರೋಂಥ ಹಕ್ಕು ಅಂತ ನಿಮ್ಮ ಮತದ ಹಕ್ಕನ್ನು ಕೊಟ್ಟಾಗ ಈ ಭ್ರಷ್ಟಾಚಾರ ಇರುತ್ತೆ. ಅಲ್ಲಿ ತನಕ ವಾದ ವಿವಾದಗಳು ನಡೀತಾ ಇರುತ್ತೆ. ಕೋಳಿಗೆ, ಸೀರೆಗಳಿಗೆ, ಕುಕ್ಕರೆಗಳಿಗೆ ನಮ್ಮವರು ಅವ್ರ ಹಕ್ಕನ್ನ 5 ವರ್ಷ ಮಾರ್ಕೊಳ್ತಾ ಇರ್ತಾರೆ. ಆ ಮಾರ್ಕೊಳ್ಳೋವರೆಗೂ ಭ್ರಷ್ಟಾಚಾರ ನಿಲ್ಲೋದಿಲ್ಲ. ಆ ಒಂದು ಕಾರಣವನ್ನು ನಾನು ಅರ್ಥ ಮಾಡಿಕೊಂಡು ನಮ್ಮ ಸಂಘಟನೆಗೆ ಅರ್ಥ ಮಾಡಿಸಿ ಎಲ್ಲರಿಗೂ ನನ್ನ ಅಣ್ಣ ತಮ್ಮಂದ್ರು ಅಕ್ಕ ತಂಗಿರಿದ್ದಾರೆ, ನಾವು ನಿಜವಾಗ್ಲೂ ನಮ್ಮ ಸಂಘಟನೆಯಿಂದ ಏನಾದರೂ ಈ ಸಮಾಜಕ್ಕೆ ಒಳ್ಳೆ ಕೊಡುಗೆ ಕೊಡ್ಬೇಕಂತಂದ್ರೆ ಅದು ಪ್ರಾಮಾಣಿಕವಾದಂತ ಕೊಡುಗೆ, ಅಂದ್ರೆ ಶಾಶ್ವತವಾದಂತ ಕೊಡುಗೆ ಅಂತಂದ್ರೆ ಅದು ಪರಿಸರ ಜಾಗೃತಿ ಅಭಿಯಾನ.
ಆ ಪರಿಸರ ಜಾಗೃತಿ ಅಭಿಯಾನ ನಾವು ಹೇಗಿರ್ಬೇಕು ಅಂತಂದ್ರೆ 10 ಮರಗಳನ್ನು ನಾವು ನೆಟ್ರೆ, ನಿಮ್ಮ ಹುಟ್ಟುಹಬ್ಬ, ನಿಮ್ಮ ಮೊಮ್ಮಗನ ಹುಟ್ಟುಹಬ್ಬ, ಅಥವಾ ನಿನ್ನ ಮಗನ ಹುಟ್ಟುಹಬ್ಬ, ಅಥವಾ ನಿನ್ನ ಮಗಳು ಹುಟ್ಟುಹಬ್ಬ, ಅಥವಾ ಮತ್ತೊಂದು ಬಂದಾಗ ಆ ಜ್ಞಾಪಕಾರ್ಥವಾಗಿ ಕನಿಷ್ಠ 10ರಿಂದ 20 ಗಿಡಗಳನ್ನು ನೆಟ್ಟಿದ್ದೆ ಆದ್ರೆ ಆ ಗಿಡಗಳಲ್ಲಿ ಸಿಗುವಂತ ಹಣ್ಣುಗಳಾಗಿರ್ಬೋದು, ಆ ಗಿಡದಲ್ಲಿ ಸಿಗುವಂತ ಮರದ ಬಾಗಿಲಿಗೆ ಕಿಟಕಿಗಳಿಗೆ ಬೇಕಾದ ವಸ್ತುಗಳಿರ್ಬೋದು, ಆಮೇಲೆ ಅದರಲ್ಲಿ ಬರುವಂತ ಶುದ್ಧವಾದಂತಹ ಆಮ್ಲಜನಕ ಆಗಿರ್ಬೋದು, ಅದನ್ನ ಉಚಿತವಾಗಿ ಸಮಾಜಕ್ಕೆ ಕೊಡುವಂತ ಕೆಲಸ ಪ್ರಾಮಾಣಿಕವಾಗಿ ನಾವು ಸಂಘಟನೆ ಮಾಡೋಕ್ಕಾಗುತ್ತೆ ಅನ್ನೋಂಥ ಉದ್ದೇಶದಿಂದ ಪರಿಸರ ಜಾಗೃತಿ ಅಭಿಯಾನ ಅಂತ ಇಟ್ಕೊಂಡಿರೋದು. ಅರ್ಥ ಆಯ್ತಲ್ಲ ಹೇಳಿ ನಿಮ್ಗೆಲ್ರಿಗೂ? ಈಗ ಮಾತಾಡೋದು ಬೇರೆ, ಭಾಷಣ ಬೇರೆ. ಅದು ನಿಜವಾದ ನಮ್ಮ ಸಂಘಟನೆ ಸೇವೆ ಏನು? ಗಿಡಗಳಲ್ಲಿ ಸಿಗುವಂತ ಆಮ್ಲಜನಕವಾಗಿ ಉಚಿತವಾಗಿ ಜನರಿಗೆ ಕೊಡೋದು, ಅದು ಕೂಡ ಒಂದು ಸೇವೆನೆ. ಅದ್ರ ಜೊತೆಯಲ್ಲಿ ಪ್ರಾಣಿ ಪಕ್ಷಿಗಳು ಕೂಡ ಆಹಾರ ಕೊಡ್ತಾ ಇದ್ದೀವಿ ನಾವು. ಪ್ರಾಣಿ ಪಕ್ಷಿಗಳು ಕೂಡ ಆಹಾರ ತಿಂದು ಎಷ್ಟೋ ಮರಗಳಾಗ್ಬಿಟ್ಟಿದೆ. ಈಗಾಗಲೇ 12 ಜಿಲ್ಲೆಗಳಲ್ಲಾಗಿದೆ. ಈಗಲೂ ಪ್ರಾರಂಭ ಮಾಡ್ತೀವಿ, ಎಲ್ಲಾ ಜಿಲ್ಲೆಗಳಲ್ಲಿ ಮಾಡ್ತೀವಿ. ಕನಿಷ್ಠ 10 ಲಕ್ಷ ಗಿಡ ನೆಟ್ರೆ, 2 ಲಕ್ಷ ಗಿಡ ನೆಟ್ಕೊಂಡ್ರೆ ಒಂದು ಗಿಡ 15 ವರ್ಷದ ಒಂದು ಗಿಡ 50,000 ಜನಕ್ಕೆ, 1,00,000 ಜನಕ್ಕೆ ಆಮ್ಲಜನಕವನ್ನು ಕೊಡ್ತದೆ. ಆಕ್ಸಿಜನ್, ಕೊರೋನಾ ಬಂದಾಗ ಗೊತ್ತಾಗಿಲ್ಲ ಆಕ್ಸಿಜನ್ ಅಂದ್ರೆ ಏನು, ಆಕ್ಸಿಜನ್ ನಿಂದ ಎಷ್ಟು ಉಪಯೋಗ ಇದೆ ಅಂತ. ಆ ಆಕ್ಸಿಜನ್ ಕೊಟ್ಟಾಗ ಅದು ಕೂಡ ನಿಜವಾದ ಸೇವೆನೆ. ಯಾಕಂದ್ರೆ ನಾವೆಲ್ಲ ಹಣ ತಗೊಂಡು ಭ್ರಷ್ಟ ಹೋಗಿದ್ವಿ, ಆಮೇಲೆ 2ನೇ ಭ್ರಷ್ಟ ಗೆದ್ದಂತ MLA. ಯಾಕಂದ್ರೆ ಇಲ್ಲಿ ದುಡ್ಡು ಹಾಕಿದ್ರೆ ನಾವು ದುಡ್ಡು ಮಾಡಬೇಕು. ಇನ್ನು ಸೇವೆ ಇನ್ನು ನಾವು ಅವ್ರು ಕೂಡ 1 ಲಕ್ಷ 2 ಲಕ್ಷ ನಾವು ಜೋಬಲ್ಲಿ ಇಳಿಸ್ಕೊಡ್ತೀರಿ, ನಾವು ಅವ್ರಿಗೆ ಹಾಕ್ತೀವಿ. ಈ ಕ್ಯಾಂಡಿಡೇಟ್ ಬಂದ ಅವ್ನಿಗೆ ವೋಟ್ ಹಾಕ್ತೀವಿ. ಯಾಕಂದ್ರೆ ಅವ್ನು 2 ಲಕ್ಷ ಕೊಟ್ಟಿರ್ತಾರೆ ನಮ್ಮ ಸಂಘಟನೆಗೆ, ನಾವು ಕೂಡ ಅವ್ರಿಗೆ ಬೆಂಬಲ ಕೊಡ್ತೀವಿ. ನಾನು ಕೊಡ್ತಾ ಇಲ್ಲ, ನಾನು ತಗೊಂಡಿಲ್ಲ, ಅವನ್ನ ಕೊಡ್ಬೋದಾಗಲ್ಲ. ನಾನು ಹೇಳ್ತಾ ಇರೋದು ನಿಮಗೆ ಈಗ ನಡೀತಾ ಇರುತ್ತೆ. ಅವಾಗ ಎಲ್ಲಿದೆ ಪ್ರಾಮಾಣಿಕತೆ? ಆ ಪ್ರಾಮಾಣಿಕತೆ ಇರೋ ಸಂಘಟನೆ ನಮ್ಮ ಸಂಘಟನೆ. ಅದಕ್ಕೆ ನಿಜವಾದ ಗಿಡಗಳನ್ನು ನೆಡ್ರಿ. ಆ ಗಿಡಗಳಲ್ಲಿ ಬರುವಂತಹ ಆಮ್ಲಜನಕ ಉಚಿತವಾಗಿ ಜನಕ್ಕೆ ಸೇರುತ್ತೆ. ಆ ಪ್ರಾಣಿ ಪಕ್ಷಿಗಳಿಗೆ ಆಹಾರ ಆಗುತ್ತೆ. ಮತ್ತೆ ಆ ಮರ ಕೂಡ ಒಣಗೋದಾಗ ಅದರಿಂದ ಮರ ನಮ್ಮ ಮನೆ ಬಾಗಿಲು ಕಿಟಕಿಗಳಿಗಾಗುತ್ತೆ. ಇದು ಪ್ರಾಮಾಣಿಕ. ಎಷ್ಟೋ ಪ್ರಾಣಿಗಳು ವಾಸ ಮಾಡ್ತಾರೆ. ಹಾವುಗಳಿರ್ಬೋದು, ಮೊಲ ಇರ್ಬೋದು, ಅಥವಾ ಅಲಿಲಿ ಇರ್ಬೋದು, ಪಕ್ಷಿಗಳಿರ್ಬೋದು. ಎಷ್ಟು ಒಳ್ಳೇದು ಮಾಡಿದ್ರೆ ಸಂಘಟನೆಯಿಂದ ಈ ತರ ಎಲ್ಲ ಮಾಡಿ ಅನ್ನುವಂಥ ಒಂದು ಉದ್ದೇಶನ ಮಾಡ್ತಾ ಇರೋದು. ನಾವೇ ಗೊತ್ತಾಯ್ತಾ? ರೈತರಿಗೆ ಹೆಣ್ಣು ಕೊಡಲ್ಲ ಅಂತೀವಿ ನಾವು. ಅರ್ಥ ಮಾಡಿಸೋದ್ರಲ್ಲಿ ಅಮಾಯಕರಾಗಿ ಹೋಗಿದ್ದೀವಿ. ಹೇಳಿ, ಸಮಾಜಕ್ಕೆ ಅರ್ಥ ಮಾಡಿಸ್ಬೇಕು. ನೀನು ಸಂಬಳ ಹೋದ್ರೆ ಎಷ್ಟು ಕೊಡ್ತಾರೆ ನಿಮ್ಗೆ ಸಂಬಳ? 15,000ನ, 50,000ನ, ಲಕ್ಷನ? ಮೊನ್ನೆ ನಮ್ಮ ನಿರ್ಮಾಣದ ಸ್ವಾಮಿಗಳು ಹೇಳ್ತಾ ಇದ್ರು, DC ಬೆಂಗಳೂರಲ್ಲಿ ನಮ್ಮ ಮಠದ ಭಕ್ತರವರು, ಆ ಅಪ್ಪನ 1 ಲಕ್ಷ ರೂಪಾಯಿ ಬರ್ತದೆ. ಅವ್ರ ತಾಯಿ ಜಮೀನನ್ನ ನೋಡ್ಕೊಂಡು 10 ಲಕ್ಷ ಸಂಪಾದನೆ ಮಾಡ್ತಾಳೆ ಅಂತ ಹೇಳ್ತಾರೆ. ಅದೇ ಕೋಟಿಗಳ ತಾಯಿ ಸಂಪಾದನೆ ಮಾಡ್ತಾ ಇದ್ದಾರೆ. ಮಗ 1 ಲಕ್ಷ ರೂಪಾಯಿ ತಗೊಂಡು ಮಗನ DC ಆಗಿದ್ರು. ಭಕ್ತರ ಹೆಸರು ಹೇಳಿಲ್ಲ ಅವರು. DC ಆದ್ರೂ ಮಗನ ಮಕ್ಕಳಿಗೆ ಅಂದ್ರೆ ಮೊಮ್ಮಕ್ಕಳಿಗೆ ಆ ತಾಯಿ ಫೀಸ್ಗಳು ಕಟ್ಟೋದಕ್ಕೆ, ಅಂದ್ರೆ ಒಳ್ಳೆ ಶಾಲೆಯಲ್ಲಿ ಓದಿಸ್ಬೇಕಲ್ಲ DC ಮಗನ, ಅವರಿಗೆ ತಾಯಿ ಹೊಲದಲ್ಲಿ ದುಡಿದಿರಂತ, ಅವ್ರ ಜಮೀನಲ್ಲಿ ದುಡಿದಿರೋಂಥ ದುಡ್ಡು ಹಣ ಕೊಡ್ತಾ ಇದ್ದಾರೆ ಅಂತ. ಒಂದು ಪ್ರಾಮಾಣಿಕವಾದಂತ ಒಬ್ಬ ಅಧಿಕಾರಿ, ಜಿಲ್ಲಾ ಮಟ್ಟದ ಅಧಿಕಾರಿ, ಭ್ರಷ್ಟನಲ್ಲ. ಆ ಮಕ್ಕಳನ್ನು ಓದಿಸೋದಕ್ಕಾಗ್ಲಿ ಅವ್ರ ವ್ಯವಸ್ಥೆಗಾಗ್ಲಿ ಸಾಕಾಗ್ತಾ ಇಲ್ಲ ದುಡ್ಡು. ಆ ದುಡ್ಡು ಎಲ್ಲಿ ಸಂಪಾದನೆ ಮಾಡ್ತಿದ್ರೆ? ಕೃಷಿಯಿಂದ. ಆ ಕೃಷಿಯಿಂದ ದುಡ್ಡು ಬರ್ತದೆ ಅಂತ ಅರ್ಥ ಮಾಡಿಸ್ಬೇಕು ನಾವು. ಈಗ ನಾವೆಲ್ಲ ಏನು ಯಾವುದೇ ರಾಜಕಾರಣ ಇಲ್ಲ ನಮ್ದು. ನಾವು ಕೂಡ ರೈತರ ಮಕ್ಕಳೇ. ವ್ಯವಹಾರ ಮಾಡಿ ಯಾಕೆ ಕೊಡೋದಿಲ್ಲ? 20,000 ರೂಪಾಯಿ ಹುಡುಗಿ ಕೊಡ್ತಾನೆ ಸಂಬಳ ಅಂದ್ರೆ 20,000 ಅಷ್ಟೇ ಮನೆ ಬರ. ಅವ್ರಿಗೆ ಹುಡುಗಿ ಕೊಡ್ತಾರೆ ಅಂತಂದಾಗ ಒಂದು ತಿಂಗಳಿಗೆ 2 ಲಕ್ಷ ಸಂಪಾದನೆ ಮಾಡೋ ರೈತ ಮಕ್ಕಳಿಗೆ ಯಾಕೆ ಕೊಡಬಾರ್ದು? ನೆನ್ನೆ ನಡೀತು ಚಿಕ್ಕಬಳ್ಳಾಪುರದಲ್ಲಿ. ಅವ್ರ ಆಸ್ತಿ 50 ಕೋಟಿ ಇದೆ. ಅವರು 32 ವರ್ಷ ಹುಡುಗಿ ಕೊಡ್ತಾ ಇಲ್ಲ. ನಾನು ಯಾರನ್ನ ಇದ್ರೆ ಹುಡುಗಿ ಕೊಡಿ ಅಂತ ಅವ್ರ ತಾಯಿ ಹೇಳಿ, ತಂದೆ ಇಲ್ಲ ಹೇಳಿದ್ರು, ನಾನು ಕೊಡಿಸ್ತೀನಿ, ಯೋಚನೆ ಮಾಡಿಬಿಡ್ತಾರೆ. ಚಿಕ್ಕಬಳ್ಳಾಪುರದಲ್ಲಿ ಡಿಮಾರ್ಟ್ ಮುಂದೆ ಅವ್ರ ಜಮೀನಿಗಿದೆ. ಯಾಕಂದ್ರೆ ಚಿಕ್ಕಬಳ್ಳಾಪುರ ಇರೋದು ಉದಾಹರಣೆ ಕೊಡ್ತಾ ಇದ್ದೀನಿ. ಏನ್ ಮಾಡ್ತೀರಿ? ಅದರಿಂದ ನಾವು ಪ್ರಾಮಾಣಿಕವಾಗಿ ನಮ್ಮ ಮನೆಯಲ್ಲಿ ಯಾವುದೇ ಒಂದು ಶುಭ ಕಾರ್ಯ ಆಗಲಿ, ಯಾವುದೇ ಕಾರ್ಯ ಆಗಲಿ, ಕನಿಷ್ಠ ನಾವು ಇಟ್ಟಿದ್ದೇವೆ 1 ಗಿಡ 2 ಗಿಡ ನೆಡಿ. ಈ ತರ ನೀವು ಪ್ರತಿಜ್ಞೆಯನ್ನು ಮಾಡಿ ನೀವು ಮಾಡಿದಾಗ ಈ ರಾಜ್ಯಕ್ಕೆ ಉಚಿತವಾದಂತ ಕೊಡುಗೆ ನಾವು ಕೊಡ್ತಾ ಇದ್ರಿ. ಈ ರಾಜ್ಯಕ್ಕೆ ಸಂಘಟನೆಯಿಂದ ಸೇವೆ ಮಾಡ್ತಾ ಇದ್ದೀರಿ ಅಂತ. ಆಮೇಲೆ ಯಾರಾದರೂ ಕಷ್ಟಕ್ಕೆ ಸಿಕ್ಕಾಕೊಳ್ಳೋ ಸಂದರ್ಭದಲ್ಲಿ, ಯಾರಾದರೂ ಅಂಥವ್ರ ಮೇಲೆ ಏಕಾಏಕಿ ದೌರ್ಜನ್ಯಗಳು ಮಾಡೋ ಸಂದರ್ಭದಲ್ಲಿ 1 ಸಲ ನೋಡಿ, 2 ಸಲ, 3ನೇ ಸಲ ನಮ್ಮ ಸಂಘಟನೆ ಅಲ್ಲಿರ್ಬೇಕು. ಹಾಗೇನಾಗುತ್ತೆ? ದೌರ್ಜನ್ಯವನ್ನ ಮಾಡುವಂಥದ್ದು ತಡೆಗಟ್ಟುವಂಥದ್ದು ಕೂಡ ನಾವು ಮಾಡಬೇಕು. ಆದ್ರೆ ಏಕಾಏಕಿ ಹೋಗ್ಬಾರ್ದು. 1 ಸಲ 2 ಸಲ ಬಿಟ್ಬಿಡ್ಬೇಕು. 3ನೇ ಸಲ ನಾವೇನಾದ್ರು ತಿರುಗಿ ಬಿದ್ರೆ ಯಾರು ನಮ್ಮ ಸಂಘಟನೆ ವಿಚಾರಕ್ಕಾಗಲಿ, ಸಂಘಟನೆ ಇರುವಂತ ಕಾರ್ಯಕರ್ತರ ಅವ್ರ ವಿಚಾರಕ್ಕೆ ಯಾರು ಬರಬಾರ್ದು. ಆ ತರ ನಾವು ಮಾಡ್ಬೇಕು. ಆನೆ ಹೋಗ್ತಾ ಇದೆ, ನಾಯಿಗೆ ಎಷ್ಟು ಬೀಳುತ್ತೆ?
ಆನೆ ತಲೆ ಕೆಡಿಸ್ಕೊಳ್ತದ? ತಲೆ ಕೆಡಿಸ್ಕೊಳ್ಳೋ ದೇವಲೋಕ ಹಾಳಾಗುತ್ತಾ? ಎರಡೂ ಆಗೋದಿಲ್ಲ. ಅದೇ ರೀತಿ ನಮ್ಮ ಸಂಘಟನೆಗಳಲ್ಲಿ ಎಲ್ಲ ಸೈನಿಕರು, ಎಲ್ಲ ಅಣ್ಣ ತಮ್ಮ ಅಕ್ಕಂಗಿರು ಶಬ್ದವನ್ನು ಮಾಡಿ ಕನಿಷ್ಠ ಒಬ್ಬರು ಒಂದು 5 ಗಿಡವನ್ನು ಇಡೋಣ. ಯಾಕೆ 5 ಗಿಡ ಅಂತಂದ್ರೆ ಬೆಳಕು, ಗಾಳಿ, ಆಕಾಶಕ್ಕೆ ನಾವು ದುಡ್ಡು ಕೊಡ್ತೀರ, ನಾವು ಬೆಳಕೇ ಇಲ್ಲ. ಗಾಳಿಗೆ ನಾವು ದುಡ್ಡು ಕೊಡ್ತಾ ಇದ್ರ? ಇಲ್ಲ. ಭೂಮಿಗೆ ಕೊಡ್ತಾ ಇದ್ರ? ಇಲ್ಲ. ಈಗ ಓಡಾಡ್ತೀರ, ಟ್ಯಾಕ್ಸ್ ಕಟ್ತಾ ಇದ್ದೀರ? ಇಲ್ಲ. ಅದಾದ್ಮೇಲೆ ಬೆಂಕಿಗೆ ನಾವು ದುಡ್ಡು ಕೊಡ್ತಾ ಇದ್ರ? ನೀರಿಗೆ ನಾವು ದುಡ್ಡು ಕೊಡ್ತೀವಿ. ಇವೆಲ್ಲ ಪಂಚಭೂತಗಳು ನಾವು ಇರೋದ್ರಿಂದ, ಈ ಪಂಚಭೂತಗಳು ನಮ್ಮನ್ನ 100 ವರ್ಷ ನಮ್ಮನ್ನು ಸಾಕೋದ್ರಿಂದ ನಾವು ಆ ಪಂಚಭೂತಗಳು 5 ಗಿಡವನ್ನ ಕೊಟ್ಟರೆ ಸಾಕು. ನಾವು ಹುಟ್ಟಿದ ಸಾಯೋದ್ರೊಳಗಡೆ 5 ಗಿಡ ಕೊಟ್ರೆ ಈ ಭೂಮಿ ಮೇಲೆ ಸಾಧ್ಯ ಆಗ್ತದೆ. ಇದನ್ನ ಎಲ್ಲರೂ ಪ್ರಾರಂಭ ಮಾಡಿದಾಗ ನಮ್ಮ ರಾಜ್ಯವನ್ನು ನಾವು ಉಳಿಸ್ಕೋಬಹುದು. ನಾವು ಕನ್ನಡ ರಾಜ್ಯೋತ್ಸವ ಮಾಡೋದು ಕೂಡ ಅರ್ಥಪೂರ್ಣವಾಗಿರುತ್ತೆ. ಕನ್ನಡ ರಾಜ್ಯೋತ್ಸವ ಯಾಕೆ ಮಾಡ್ತಾರೆ ಅಂತ ಹೇಳಿದೀನಿ. ರೈತರಿಗೆ ಹೆಣ್ಣು ಕೊಡೋದಕ್ಕೆ ನೀವೆಲ್ಲ ಹೇಳಬೇಕು. ರೈತ 2 ಲಕ್ಷ ಸಂಪಾದನೆ ಮಾಡೋ ರೈತರಿಗೆ ಕೊಡಿದ್ರೆ 20,000 ಸಂಬಳದ ಅಂತ ಕೇಳ್ತಾರೆ. ಇನ್ನೆಷ್ಟು ಅಮಾಯಕ ಜನಗಳಿದ್ರೆ ಅಂತ ಅಮಾಯಕರನ್ನ ಒಳ್ಳೆಯದಾಗಿ ತರಬಹುದು. ಅದು ನಿಮ್ಮೆಲ್ಲರ ಜವಾಬ್ದಾರಿ. ಮಾಡಿ ಅಂತ ಹೇಳ್ತಾ, ಇಲ್ಲೆಲ್ಲ ನೀವು ಬಂದಿದ್ದೀರಿ, ಈ ಒಂದು ಕಾರ್ಯಕ್ರಮವನ್ನ ನೀವು ವೀಕ್ಷಣೆ ಮಾಡಿದ್ದೀರಿ. ಪಾಪ ಈ ಕಾರ್ಯಕ್ರಮವನ್ನು ತುಂಬಾ 15 ದಿವಸಗಳಿಂದ ನಮ್ಮ ಮಂಜುನಾಥ್ ಅವರು, ಈರಣ್ಣ ಮತ್ತೆ ಅವರೆಲ್ಲರೂ ಸೇರಿ, ಮತ್ತೆ ನಮ್ಮ ಈ ಬೆಂಗಳೂರಿನ ನಗರದ ಪಾರ್ವತಮ್ಮ ಇರ್ಬೋದು, ನಮ್ಮ ಶೋಭಮ್ಮ ಇರ್ಬೋದು, ಸುಗುಣಮ್ಮ ಇರ್ಬೋದು, ನಮ್ಮ ಕವಿತಾ ಇರ್ಬೋದು, ಇವರೆಲ್ಲರ ನೇತೃತ್ವದಲ್ಲಿ, ನಮ್ಮ ರಾಮಚಂದ್ರ ಅವ್ರ ನೇತೃತ್ವದಲ್ಲಿ, ಎಲ್ಲರ ನೇತೃತ್ವದಲ್ಲಿ ಒಂದು ಅಧ್ಯಕ್ಷತೆಯನ್ನು ನಮ್ಮ ಮಂಜುನಾಥ್ ಅವರು ವಹಿಸಿಕೊಂಡು ಈ ಕಾರ್ಯಕ್ರಮ ಮಾಡಿದರೆ, ಮುಂದಿನ ದಿನಗಳಲ್ಲಿ ಕನಿಷ್ಠ ಪದಾಧಿಕಾರಿಗಳು ಬರುವಾಗ ಕನಿಷ್ಠ ಒಬ್ಬೊಬ್ಬರು 5 ಜನ ತಗೊಂಡು ಇಲ್ಲಿ ಬಂದಿರೋರೆಲ್ಲ ನೀವೆಲ್ಲ ವಜ್ರಗಳು, ಆಲದ ಮರ ಇದ್ದಂಗೆ. ನೀವು ಆಲದ ಮರಗಳು, ನೀವು ಅರ್ಥ ಮಾಡ್ಕೊಳ್ಳಿ. ನಿಮ್ಮ ನೆರಳಲ್ಲಿ 1000 ಜನ ಬದುಕಬಹುದು. ಯಾರಿಗೂ ದುಡ್ಡು ಕೊಟ್ಟು ಕಸಿಲ್ಲ. ಇಲ್ಲಿಗೆ ದುಡ್ಡು ಕೊಟ್ಟಿದ್ರೆ ತುಂಬ ಹೋಗ್ತಾರೆ, ನಮ್ಗೆ ಗೊತ್ತಿದೆ. 1 ಲಕ್ಷ ಕೊಟ್ಟಿದ್ರೆ ತುಂಬಾಗಿ ಆಚೆ ಕಡೆ ನಾವು ದುಡ್ಡು ಕೊಟ್ಟು ಕರ್ಕೊಂಡ್ಬಂದ್ರೆ ಉಪಯೋಗ ಇಲ್ಲ. ಅದು ಸಂಘಟನೆ ಅಲ್ಲ. ಪ್ರಾಮಾಣಿಕವಾಗಿ 10 ಜನ ಇದ್ರೆ ಸಾಕು, ನಾವು ಹೋರಾಟ ಮಾಡ್ತೀವಿ. ಇವತ್ತು ನೀರಾವರಿಗೆ ಅಂತ ಮಾಡಿದಾಗ ಇವತ್ತು ಎಲ್ಲಾ ಕೆರೆಗಳಿಗೂ ಕೊಳಚೆ ನೀರು ತುಂಬ್ತಾರೆ. ಆದ್ರೂ ಸಮಾಧಾನ ಇಲ್ಲ ಅಂದ್ರೆ ನಾವು ಒಪ್ಕೋಬೇಕು. ಯಾಕಂದ್ರೆ ತುಂಬಾ ಪ್ರಾಣಿಗಳು ಉಳಿತಾ ಇದೆ, ಕೆಲವು ಪ್ರಾಣಿಗಳು ಹೋಗ್ತಾ ಇದೆ, ಏನು ಮಾಡೋಕ್ಕಾಗಲ್ಲ. ಆ ಒಂದು ಕಾರಣಕ್ಕಾಗಿ ಹೋರಾಟಗಳನ್ನ ಮಾಡಬೇಕು. ಮೇಕೆದಾಟ ಅಲ್ಲಿಂದ ಇಲ್ಲಿವರೆಗೂ ಬಂದ್ರೆ ನಮ್ಮ ಮಂಜೂರು ಹೇಳಿದ್ರು, ಅಲ್ಲಿಂದ ನಡ್ಕೊಂಡ್ ಬಂದು ಕಾಲುಗಳು ನೋವಾಯ್ತು. ನಮ್ಮ ರೈತ ಸಂಘದ ಒಬ್ಬ ಅಧ್ಯಕ್ಷರಿಗೆ 2 ಬೆರಳು ತೆಗೆದಾಕಿದ್ರು. ಅಂದ್ರೆ ಅವ್ರ ಶುಗರ್ ಜಾಸ್ತಿ ಇತ್ತು, ಬೆರಳು ಇದಾಗಿದ್ದಕ್ಕೆ. ಅವ್ರಿಗೆ ಗೊತ್ತಿದೆ, ರವಿಕುಮಾರ್ ಗೊತ್ತಿದೆ ಯಾರು ಅಂತೇಳಿ, ಯಾರು ಬೆರಳು ತೆಗೆದಾಕಿದ್ರು ಅಂತ. ಪಾಪ ಅವ್ರು ನಾಗರತ್ನಮ್ಮ ಅವರು ಕೂಡ ನಾವೆಲ್ಲಾನು ಎಲ್ಲಿಂದ ಮೇಕೆದಾಟ ಎಲ್ಲಿ ಪ್ರಾರಂಭ ಆಗುತ್ತೆ ಅಲ್ಲಿಂದ ಅಂದಿನ ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿಗಳು ಮನೆಗೆ ಬಂದ ಕೊಡೋ ತನಕ ನಾವು ನಡ್ಕೊಂಡು ಬಂದು ಅವ್ರ ಗಮನವನ್ನು ಸೆಳೆದಿದ್ದೀವಿ. ಇವತ್ತು ರಾಜಕಾರಣಿಗಳು ಡಿ.ಕೆ. ಕುಮಾರಸ್ವಾಮಿ ಡಿ.ಕೆ. ಮೇಲೆ ಇಬ್ಬರು ಇಲ್ಲೇ ಇದ್ದಾರೆ. ಒಬ್ರು ರಾಜ್ಯ ಸರ್ಕಾರದಲ್ಲಿ ಇದ್ದಾರೆ, ಒಬ್ರು ಕೇಂದ್ರ ಸರ್ಕಾರದಿಂದ. ಇವ್ರಿಗೇನಾದ್ರು ಜನರ ಮೇಲೆ, ರೈತರ ಮೇಲೆ ಕಾಳಜಿ ಇದ್ರೆ ಕೂಡಲೇ ಮಾಡಲಿ. ಇವರು ರಾಜ್ಯದಲ್ಲಿ ಆಡ್ತಾ ಇದ್ದಾರೆ, ಅವ್ರು ಕೇಂದ್ರದಲ್ಲಿ ಆಡ್ತಾ ಇದ್ದಾರೆ. ಆದ್ರೆ ಇಲ್ಲ, ನಾವು ಹೋರಾಟಗಾರರು, ಕನ್ನಡ ಪರ ಹೋರಾಟಗಾರರು, ರೈತ ಪರ ಹೋರಾಟಗಾರರು, ಸುಮಾರು ಸಂಘಟನೆಗಳು ಅಲ್ಲಿಂದ ಬಂದು ಮನೆಗೆ ಪತ್ರ ಕೊಟ್ಟರು. ಯಾಕೆ ಸ್ವಾಮಿ 5 ವರ್ಷ ಆಯ್ತು ಯಾರು ಮಾಡಲಿಲ್ಲ? ಎಲ್ಲ ರಾಜಕಾರಣ ಬೇಡ, ಅದು ಮಾಡೇ ಮಾಡ್ತಾರೆ, ಅದು ಕಣ್ ತಿರ್ಸೋಣ. ಅದಕ್ಕೆ ನಿಜವಾದ ಹೋರಾಟ ನಮ್ದೆಲ್ಲ ಕನ್ನಡ ಪರ ರೈತ ಪರದವ್ರು ಮಾಡಿದ್ರಿ. ಇದು ಇಲ್ಲೇ ಇದೆ ಸಾಕ್ಷ್ಯವರು. ಅದರಿಂದ ದಯವಿಟ್ಟು ನಾವು ನಿಮ್ಗೆ ಏನ್ ಹೇಳ್ತೀರಂದ್ರೆ, ಒಬ್ಬರು ನೀವು ಬರೋದಕ್ಕೆ ಏನು ಬರ್ತೀರ, ಬರೋವಾಗ 5 ಜನ ಪ್ರಾಮಾಣಿಕವಾಗಿ ಕರ್ಕೊಂಡ್ಬನ್ನಿ. ನಿಮಗೆ ಕಷ್ಟ ಬಂದಾಗ ಪೊಲೀಸ್ ಸ್ಟೇಷನ್ ಬರಬೇಕು. ನಮ್ಮ ಜನ ಹಂಗಲ್ಲ, ನೀವು ಪೊಲೀಸ್ ಸ್ಟೇಷನ್ ಅಲ್ಲ, ಎಲ್ಲಿ ಬೇಕಾದ್ರೂ ಬರ್ತೀರಿ. ದೀಪು ನೀವಮ್ಮ ಕರ್ಕೊಂಡ್ಬರ್ಬೇಕು 5 ಜನ. ನಿಮಗೆ ಬೇಕು ಅಂದಾಗ 5 ಜನ ಕರಿತೀರಿ. ನೀವು ಕೂಡ ಈ ಕಾರ್ಯಕ್ರಮ ಬರೋಕೆ 5 ಜನ ಕರ್ಕೊಂಡ್ಬರ್ಬೇಕು. ನೀವೆಲ್ಲರೂ 5 ಜನ ಇಲ್ಲಿ ಕರ್ಕೊಂಡ್ಬಂದಾಗ ಏನಾಗುತ್ತೆ, ನಿಮಗೂ ಗೌರವ ಬರ್ತದೆ, ಬಟ್ ಅವ್ರಿಗೂ ಕಣ್ಕರಿಸ್ಬೋದು. 4-6 ಮಾತುಗಳು ಕೇಳಿದ್ರೆ ಎಲ್ಲರೂ ಕನ್ನಡ ಮಾತುಗಳನ್ನು ಮಾತಾಡ, ಎಲ್ರಿಗೂ ಗೊತ್ತಿದ್ದನ್ನು ಮಾತಾಡಿರ್ತಾರೆ. ಆದ್ರೆ ಕೆಲವು ಜ್ಞಾನವನ್ನ ನೀವು ಅರ್ಥ ಮಾಡ್ಕೊಳ್ತೀರಿ. ಹೌದಾ, ಜೀವನ ಈ ತರ ಇದೆ ಗೊತ್ತಾಯ್ತಾ? ಅದಕ್ಕೆ ನೀವೆಲ್ಲರೂ ಪಣ ತೊಟ್ಟು ನಿಲ್ಬೇಕು, ಕನ್ನಡವನ್ನ ಉಳಿಸ್ಬೇಕು, ಈ ನಾಡನ್ನು ಉಳಿಸ್ಬೇಕು. ಈ ನಾಡಿಗಾಗಿ ಏನಾದ್ರು ಸ್ವಲ್ಪ ಸೇವೆ ಮಾಡ್ಬೇಕು ಅಂತ ನಿಮ್ಗೆ ಅರ್ಥ ಆಗಿರುತ್ತೆ. ಏನಾದ್ರು ಮಾತಾಡೋಂಥದ್ದಿದ್ರೆ ಪ್ರಶ್ನೆಗಳನ್ನ ನಾನು ಕೇಳಿ, ಮನಸ್ಸಲ್ಲಿ ಇಟ್ಕೋಬೇಡಿ. ಇಷ್ಟನ್ನ ಹೇಳಿ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಸಲ್ಲಿಸಲಾಗ್ತಾ ಇದೆ ಹಾಗೂ ನೆನಪಿನ ಕಾಣಿಕೆಯನ್ನು ನೀಡುವುದರ ಮೂಲಕ ಅವರಿಗೆ ಗೌರವ ಸಮರ್ಪಣೆ ಸಲ್ಲಿಸಲಾಗ್ತಾ ಇದೆ. ಎಲ್ಲ ಕನ್ನಡದ ಅಭಿಮಾನಿಗಳೇ ಬರಲಿ, ನಿಮ್ಮ ಪ್ರೀತಿಯ ಜೋರಾದ ಚಪ್ಪಾಳೆಯ ಸುರಿಮಳೆ. ನಿಮ್ಮೆಲ್ಲರ ನೆಚ್ಚಿನ ಪ್ರೀತಿಯ ಡಾಕ್ಟರ್ ಚಳುವಳಿ ಚಲಪತಿ ಗೌರವ ರಾಜ್ಯಾಧ್ಯಕ್ಷ ಹಸ್ತಗಳಿಂದ ಶಾಲು ಹಾಕುವುದರ ಮೂಲಕ, ಹಾರ ಹಾಕುವುದರ ಮೂಲಕ ಗೌರವ ಸಮರ್ಪಣೆಯನ್ನು ಸಲ್ಲಿಸಲಾಗ್ತಾ ಇದೆ. ನೆನಪಿನ ಕಾಣಿಕೆಯನ್ನು ಕೊಡುವುದರ ಮೂಲಕ ಅವರಿಗೆ ಗೌರವ ಸಮರ್ಪಣೆಯನ್ನು ಸಲ್ಲಿಸಲಾಗ್ತಾ ಇದೆ.
ಶ್ರೀಯುತ ರಂಗರಾಜರವರ HK ಸೋಮಶೇಖರ್ ಸರ್ ಅವರ ಅಮೃತ ಹಸ್ತಗಳಿಂದ ರಂಗರಾಜರವರಿಗೆ ಶಾಲು ಹಾಕುವುದರ ಮೂಲಕ, ಕವಿತಾ ಮೇಡಮ್ ಅವರ ಅಮೃತ ಹಸ್ತಗಳಿಂದ ಹಾರ ಹಾಕುವುದರ ಮೂಲಕ, ಮಂಜುನಾಥ್ ಸರ್ ಅವರ ಅಮೃತ ಹಸ್ತಗಳಿಂದ ನೆನಪಿನ ಕಾಣಿಕೆಯನ್ನು ಕೊಡುವುದರ ಮೂಲಕ ಗೌರವ ಸಮರ್ಪಣೆಯನ್ನು ಸಲ್ಲಿಸಲಾಗ್ತಾ ಇದೆ. ಶ್ರೀಯುತ ರಂಗರಾಜರವರಿಗೆ ಗೌರವ ಅಧ್ಯಕ್ಷರು ದಲಿತ ಸಂರಕ್ಷಣಾ ಸಮಿತಿ. ಶ್ರೀಮತಿ ಶೋಭಾ ಮೇಡಮ್ ಅವರು ಕಾರ್ಯದರ್ಶಿ ಬೆಂಗಳೂರು ನಗರ ಅವರ ಅಮೃತ ಹಸ್ತಗಳಿಂದ ಶಾಲು ಹಾಕುವುದರ ಮೂಲಕ, ಮೈಸೂರು ಪೇಟೆ ಧರಿಸುವುದರ ಮೂಲಕ ಶ್ರೀಯುತ ಸೋಮಶೇಖರ್ ಅವರಿಗೆ ಗೌರವ ಸಮರ್ಪಣೆಯನ್ನು ಸಲ್ಲಿಸಲಾಗ್ತಾ ಇದೆ. ಅದೇ ರೀತಿ ರಾಜ್ಯ ಗೌರವಾಧ್ಯಕ್ಷರಾದ ಶ್ರೀಯುತ ಸರ್ ಅವರ ಅಮೃತ ಹಸ್ತಗಳಿಂದ ಹಾರ ಹಾಕುವುದರ ಮೂಲಕ, ಶಾಲು ಹಾಕುವುದರ ಮೂಲಕ, ನೆನಪಿನ ಕಾಣಿಕೆಯನ್ನು ಕೊಡುವುದರ ಮೂಲಕ ಗೌರವ ಸಮರ್ಪಣೆಯನ್ನು ಸಲ್ಲಿಸಲಾಗ್ತಾ ಇದೆ. ಶಾಲು ಹಾಕುವುದರ ಮೂಲಕ, ಹಾರ ಹಾಕುವುದರ ಮೂಲಕ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರಿಗೆ ಶಾಲು ಹಾಕುವುದರ ಮೂಲಕ, ಹಾರ ಹಾಕುವುದರ ಮೂಲಕ, ನೆನಪಿನ ಕಾಣಿಕೆಯನ್ನು ನೀಡುವುದರ ಮೂಲಕ ಗೌರವ ಸಮರ್ಪಣೆಯನ್ನು ಸಲ್ಲಿಸಲಾಗ್ತಾ ಇದೆ. ರಾಜ್ಯಾಧ್ಯಕ್ಷರಾದಂತಹ ಶ್ರೀಯುತ ಚಲಪತಿ ಗೌಡರು ನಿಮ್ಮನ್ನೆಲ್ಲ ಆತ್ಮೀಯದಿಂದ ಪ್ರೀತಿಯಿಂದ ಆಹ್ವಾನಿಸ್ತಾ ಇದ್ದಾರೆ. ಶ್ರೀಮತಿ ಮಂಜುಳಾ ಮೇಡಮ್ ಅವರು, ಶ್ರೀಮತಿ ಪ್ರತಿಮಾ ಮೇಡಮ್ ಅವರು, ಶೋಭಾ ಮೇಡಮ್ ಅವರು, ಕವಿತಾ ಮೇಡಮ್ ಅವರು, ಅವರೆಲ್ಲರ ಗೀತಾ ಮೇಡಮ್ ಅವರು ಅವರೆಲ್ಲರ ಅಮೃತ ಹಸ್ತಗಳಿಂದ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರಿಗೆ ಶಾಲು ಹಾಕುವ ಮೂಲಕ ಆಶಾ ಮೇಡಮ್ ಅವರು ಬೇಗ ಬರಬೇಕು. ಸದಾ ಸ್ಮರಿಸುವಂತಹ ಈ ದಿನ ನಮ್ಮೆಲ್ಲರ ಹೃದಯ ಕಮಲದಲ್ಲಿ ನೆಲೆ ನಿಲ್ಲುವಂತಹ ಕಾರ್ಯಕ್ರಮ ಗೌರವಾನ್ವಿತ ಸನ್ಮಾನ್ಯ ಶ್ರೀ ರಾಜ್ಯಾಧ್ಯಕ್ಷರಾದಂತಹ ಡಾಕ್ಟರ್ ಚಳುವಳಿ ಚಲಪತಿ ಗೌಡರು ಹಾಗೂ ಬೆಂಗಳೂರು ನಗರ ಅಧ್ಯಕ್ಷರಾದಂತಹ ಶ್ರೀ ಮಂಜುನಾಥ್ ರವರ ಹಾಗೂ ಎಲ್ಲ ಕನ್ನಡಿಗರ ಸಾರಥ್ಯದಲ್ಲಿ ಈ ದಿನ ಸುದಿನ